ಓಂ ಶಾಂತಿ. 17 ಡಿಸೆಂಬರ್ 2024 ಪ್ರಾತಃ ಮುರಳಿ. ಬಾಪ್ ದಾದಾ मधुबन। मीठे बच्चे, तुम बाप के पास आए हो अपना सौभाग्य बनाने। सौभाग्य उन बच्चों का है जिनका ईश्वर सब कुछ स्वीकार करता है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ಬಾಬೋರ ಹತ್ರ ಬಂದಿದ್ದೀರಿ ನಿಮ್ಮ ಸೌಭಾಗ್ಯವನ್ನು ಮಾಡಿಕೊಳ್ಳಿಕ್ಕೆ. ಪರಮ ಸೌಭಾಗ್ಯ ಆ ಮಕ್ಕಳದ್ದು ಯಾರ್ದನ್ನ ಈಶ್ವರ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ. ನೀವು ಬಾಬೋರ ಹತ್ರ ಬಂದಿದ್ದೀರಿ ನಿಮ್ಮ ಸೌಭಾಗ್ಯ ಮಾಡ್ಕೊಳ್ಳೋಕ್ಕೆ. ಆದರೆ ಪರಮ ಸೌಭಾಗ್ಯ ಆ ಮಕ್ಕಳದ್ದು ಯಾರ್ದನ್ನ ಈಶ್ವರ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೆ. ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ ಎಲ್ಲದನ್ನೂ ಬಾಬಾ ಯಾರ್ದು ಸ್ವೀಕಾರ ಮಾಡ್ತಾರೋ ಅವರೇ ಪರಮ ಸೌಭಾಗ್ಯಶಾಲಿಗಳು. ಪ್ರಶ್ನೆ, बच्चों की किस एक बोल से माया बहुत बलवान बन जाती है? ಪ್ರಶ್ನೆಯಾಗಿದೆ, ಮಕ್ಕಳ ಯಾವ ಒಂದು ತಪ್ಪಿಂದ ಮಾಯೆ ಬಹಳ ಶಕ್ತಿಶಾಲಿ ಆಗಿಬಿಡುತ್ತೆ. ಮಕ್ಕಳು ಏನು ತಪ್ಪು ಮಾಡ್ತೀರಿ, ಯಾವ ತಪ್ಪು ನಾವು ಮಾಡ್ತೀವಿ, ಆದರೆ ಮಾಯೆ ಶಕ್ತಿಶಾಲಿ ಆಗಿಬಿಡುತ್ತೆ ನಿಮ್ಮ ತಪ್ಪಿನ ಕಾರಣ. उत्तर, बच्चे भोजन के समय बाबा को भूल जाते हैं। बाबा को न खिलाने से माया भोजन खा जाती जिससे वह बलवान बन जाती है, फिर बच्चों को ही हैरान करती है. ಮಕ್ಕಳು ಊಟ ಮಾಡೋ ಸಮಯದಲ್ಲಿ ಬಾಬೋರನ್ನು ಮರ್ತು ಬಿಡ್ತೀರಿ. ಬಾಬೋರಿಗೆ ನೀವು ಊಟ ಮಾಡಿಸ್ದೇ ಇರೋ ಕಾರಣ, ಬಾಬೋರಿಗೆ ಭೋಗ ಇಟ್ಟು ಬಾಬೋರ್ ನೆನಪಲ್ಲಿ ಊಟ ಮಾಡದೇ ಇರೋ ಕಾರಣ ಮಾಯೆನೇ ಊಟ ಮಾಡಿಬಿಡುತ್ತೆ. ಊಟ ಬಲೆ ನಾವು ಮಾಡ್ತೀವಿ, ಶಕ್ತಿ ಮಾಯೆಗೆ ಹೊರಟೋಗುತ್ತೆ. ಇದರಿಂದ ಮಾಯೆ ಶಕ್ತಿಶಾಲಿ ಆಗುತ್ತೆ. ಮತ್ತು ನೀವು ಮಕ್ಕಳಿಗೆ ಮಾಯೆ ತೊಂದರೆನೂ ಕೊಡುತ್ತೆ. ए छोटी सी भूल माया से हार खिला देती है. ಈ ಒಂದು ಚಿಕ್ಕ ಮಿಸ್ಟೇಕ್ ಏನಿದೆ, ಚಿಕ್ಕ ತಪ್ಪು, ಇದರಿಂದ ಮಾಯೆಗೆ ನೀವು ಸೋತು ಬಿಡ್ತೀರಿ. ಮಾಯೆ ಶಕ್ತಿಶಾಲಿ ಆಗಿಬಿಡುತ್ತೆ, ನೀವು ಬಲಹೀನರಾಗ್ತೀರಿ, ಮಾಯೆ ಗೆದ್ದು ಬಿಡುತ್ತೆ, ನಿಮಗೆ ಸೋಲಿಸ್ಬಿಡುತ್ತೆ. इसलिए बाप की आज्ञा है, बच्चे याद में खाओ, पक्का प्रण करो, तुम्ही से खाओ, जब याद करेंगे तब वह राजी होगा. ಬಾಬೋರ ಆಜ್ಞೆ, ಅದರಿಂದನೇ ಮಕ್ಕಳೇ ನನ್ನ ನೆನಪಲ್ಲಿ ಊಟ ಮಾಡಿ. ನೋಡಿ, ಚಿಕ್ಕ ಚಿಕ್ಕ ನಿಯಮಗಳು ಅನಿಸುತ್ತೆ, ಆದರೆ ಚಿಕ್ಕ ನಿಯಮದಲ್ಲಿ ಎಷ್ಟೊಂದು ತಾಕತ್ತಿದೆ ಅಥವಾ ಎಷ್ಟೊಂದು ಹಾನಿ ಇದೆ. ಬಾಬೋರ್ ನೆನಪಲ್ಲಿ ಊಟ ಮಾಡಿ, ಪಕ್ಕಾ ಪ್ರತಿಜ್ಞೆ ಮಾಡ್ಕೊಳ್ಳಿ, ಬಾಬಾ ನಿನ್ನ ಜೊತೆನೇ ಊಟ ಮಾಡ್ತೀನಿ. ಎಷ್ಟೊಂದು ಪ್ರತಿಜ್ಞೆ ಇದೆಯಲ್ಲ, ನಿನ್ನ ಜೊತೆನೇ ಕುತ್ಕೊಳ್ತೀನಿ, ನಿನ್ನ ಜೊತೆನೇ ಮಲ್ಕೊಳ್ತೀನಿ, ನಿನ್ನ ಜೊತೆನೇ ನಡಿತೀನಿ, ನಿನ್ನ ಜೊತೆನೇ ಊಟ ಮಾಡ್ತೀನಿ. ಬಾಬಾ ಹೇಳ್ತಾರೆ, ಈ ಪ್ರತಿಜ್ಞೆಯನ್ನು ನೆನಪು ಮಾಡ್ಕೊಳ್ಳಿ. ಯಾವಾಗ ನೀವು ಬಾಬೋರ ನೆನಪು ಮಾಡ್ತೀರಿ ಆವಾಗಲೇ ಬಾಬೋರ್ ರಾಜಿ ಆಗ್ತಾರೆ. ಅಂದರೆ ಒಂದೇ ಒಂದು ಚಿಕ್ಕ ಮಿಸ್ಟೇಕ್ ಆಗ್ಬೋದು, ಈ ಒಂದು ತಪ್ಪಿಂದ ಮಾಯೆ ಬಲವಾನ್ ಆಗಿಬಿಡುತ್ತೆ. ಇಲ್ಲಾಂದರೆ ದಿನಾ ಬ್ರಹ್ಮ ಭೋಜನ ಊಟ ಮಾಡೋರು, ಬಾಬೋರ್ ಪ್ರಸಾದ ಊಟ ಮಾಡೋ ಮಕ್ಕಳಿಗೆ ಎಷ್ಟೊಂದು ಶಕ್ತಿ ಇರಬೇಕು. ಆದರೆ ಶಕ್ತಿ ಯಾಕಿಲ್ಲ, ಬಾಬೋರನ್ನು ಮರೆತುಬಿಟ್ಟು ಊಟ ನಾವು ಮಾಡ್ತೀವಿ, ಶಕ್ತಿ ಮಾಯೆಗೆ ಹೊರಟೋಗುತ್ತೆ, ಮಾಯೆ ಬಲವಾನ್ ಆಗುತ್ತೆ. ಮಾಯೆ ಶಕ್ತಿಶಾಲಿಯಾಗಿ ತೊಂದರೆ ಕೊಡೋದು ಯಾರಿಗೆ, ಮತ್ತೆ ವಾಪಸ್ ನೀವು ಮಕ್ಕಳಿಗೆ ತೊಂದರೆ ಕೊಡುತ್ತೆ. ಅದರಿಂದ ಪಕ್ಕಾ ಪ್ರತಿಜ್ಞೆ ಮಾಡ್ಕೊಳ್ಳಿ, ನಾನು ಬಾಬೋರ್ ನೆನಪಲ್ಲೇ ಊಟ ಮಾಡ್ತೀನಿ, ಆವಾಗ ಬಾಬೋರು ರಾಜಿ ಆಗ್ತಾರೆ. ಗೀತ್, ಆಜ್ ನಹಿ ತೋ ಕಲ್ ಬಿಖರೇಂಗೆ ಯೇ ಬಾದಲ್. ಓಂ ಶಾಂತಿ. बच्चे समझते हैं कि हमारे दुर्भाग्य के दिन बदलकर सदा के लिए सौभाग्य के दिन आ रहे हैं. ಮುರಳಿಯಲ್ಲಿ ಹಾಡಾಗಿದೆ, ಇವತ್ತೆಲ್ಲ ನಾಳೆ ಚದುರುತ್ತೆ ಈ ಮೋಡ. ಏನೆಲ್ಲ ಪರಿಸ್ಥಿತಿಗಳು, ಏನೆಲ್ಲ ಮೋಡಗಳಿದೆ ಅವೆಲ್ಲವೂ ಇವತ್ತೆಲ್ಲ ನಾಳೆ ಚದುರೋಗುತ್ತೆ. ಮಕ್ಕಳಿಗೆ ಗೊತ್ತಿದೆ
ನಮ್ಮ ದುರ್ಭಾಗ್ಯದ ದಿನ ಪರಿವರ್ತನೆಯಾಗಿ ಸದಾ ಕಾಲಕ್ಕೆ ಸೌಭಾಗ್ಯದ ದಿನ ಬರ್ತಾ ಇದೆ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ಭಾಗ್ಯ ಬದಲ್ತೆ ಹಿ रहते हैं. ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಿಮ್ಮ ಭಾಗ್ಯ ಚೇಂಜ್ ಆಗ್ತಾ ಇರುತ್ತೆ. स्कूल में भी भाग्य बदलते रहते हैं ना, अर्थात ऊंच होते जाते हैं. ಸ್ಕೂಲಲ್ಲೂ ಭಾಗ್ಯ ಚೇಂಜ್ ಆಗ್ತಾ ಇರುತ್ತಲ್ಲ. ಪ್ರತಿ ಕ್ಲಾಸಿಂದ ಮುಂದೆ ಮುಂದೆ ಹೋಗ್ತಾ ಹೋದಷ್ಟು ಉನ್ನತಿಯಲ್ಲಿ ಹೋಗ್ತಾ ಹೋಗ್ತಾರೆ. तुम अच्छी रीति जानते हो अब ये रात खत्म होने वाली है, अब भाग्य बदल रहा है. ಇದು ನೀವು ಮಕ್ಕಳಿಗೆ ಚೆನ್ನಾಗಿ ಗೊತ್ತಿದೆ. ಈಗ ರಾತ್ರಿ ಮುಗೀತಾ ಇದೆ, ನಮ್ಮ ಭಾಗ್ಯ ಈಗ ಪರಿವರ್ತನೆ ಆಗ್ತಾ ಇದೆ, ಉನ್ನತಿಯಲ್ಲಿ ಹೋಗ್ತಾ ಇದ್ದೀವಿ. ज्ञान की वर्षा होती रहती है, सेंसिबल बच्चे समझते हैं, बरोबर दुर्भाग्य से हम सौभाग्यशाली बन रहे हैं, अर्थात ಸ್ವರ್ಗ ಕೆ ಮಾಲಿಕ್ ಬನ್ ರಹೆ ಹೇ. ಬಾಬೋರು ಜ್ಞಾನದ ಮಳೆ ಸುರಿಸ್ತಾ ಇದ್ದಾರೆ. ಬುದ್ಧಿವಂತ ಮಕ್ಕಳಿಗೆ ಗೊತ್ತಿದೆ, ಅವಶ್ಯಕವಾಗಿ ನಾವು ದುರ್ಭಾಗ್ಯದಿಂದ ಸೌಭಾಗ್ಯಶಾಲಿಗಳಾಗ್ತಾ ಇದ್ದೀವಿ, ಅಂದರೆ ಸ್ವರ್ಗದ ಮಾಲೀಕರಾಗ್ತಾ ಇದ್ದೀರಿ. ನಂಬರ್ ವಾರ್ ಪುರುಷಾರ್ಥ ಅನುಸಾರ ನಾವು ನಮ್ಮ ದುರ್ಭಾಗ್ಯದಿಂದ ಸೌಭಾಗ್ಯವನ್ನು ಮಾಡ್ಕೊಳ್ತಾ ಇದ್ದೀವಿ. अब रात से दिन हो रहा है, तुम बच्चे बिगर कोई को पता नहीं है. ಈಗ ರಾತ್ರಿಯಿಂದ ಹಗಲಾಗ್ತಾ ಇದೆ, ಕತ್ತಲಿಂದ ಬೆಳಕಿನ ಕಡೆ ಹೋಗ್ತಾ ಇದ್ದೀರಿ. ಬಾಬಾ ಹೇಳ್ತಾರೆ, ಇದು ನೀವು ಮಕ್ಕಳ ಹೊರತು ಬೇರೆ ಯಾರಿಗೂ ಗೊತ್ತಿಲ್ಲ. ಬಾಬಾ ಗುಪ್ತ ಹೇ ತೋ ಉನ್ಕಿ ಬಾತೆ ಭಿ ಗುಪ್ತ ಹೇ. बल मनुष्यों ने बैठकर सहज राजयोग और सहज ज्ञान की बातें शास्त्रों में लिखी है, परंतु जिन्होंने लिखा वह तो मर गए. ಬಾಬಾ ಹೇಳ್ತಾರೆ, ಬಾಬೋರು ಗುಪ್ತ, ಅವ್ರ ಮಾತುಗಳೂ ಗುಪ್ತವಾಗಿದೆ. ಬಲೆ ಮನುಷ್ಯರು ಕುತ್ಕೊಂಡು ಸಹಜ ರಾಜಯೋಗ, ಸಹಜ ಜ್ಞಾನದ ಮಾತುಗಳನ್ನು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಆದರೆ जिन्होंने लिखा वह तो मर गए, बाकी जो पढ़ते हैं वह कुछ समझ नहीं सकते क्योंकि बेसमझ है. ಈಗ ಯಾರು ಬರೀತಾರೆ, ಬರೆದವರು ಸತ್ತು ಹೋದರು. ಆ ಸೀಕ್ರೆಟ್ ಏನು, ಅದನ್ನು ಯಾರು ಓದ್ತಾರೆ ಅವರಿಗೇನೂ ಅರ್ಥ ಆಗಲ್ಲ, ಏಕೆಂದರೆ ತಿಳುವಳಿಕೆ ಇಲ್ಲ. ಬರೆದವರು ತಿಳುವಳಿಕೆಯಿಂದ ಬರೆದಿದ್ದಾರೆ ಅರ್ಥ ಸಹಿತವಾಗಿ, ಆದರೆ ಓದೋರಿಗೆ ತಿಳುವಳಿಕೆ ಇಲ್ಲದೆ ಓದ್ತಾರೆ. ಎಷ್ಟೊಂದು ಅಂತರ ಇದೆ. तुम भी नंबरवार पुरुषार्थ अनुसार समझते हो, सभी एक रस पुरुषार्थ नहीं करते हैं. ನಿಮ್ಮಲ್ಲೂ ನಂಬರ್ವಾರ್ ಪುರುಷಾರ್ಥ ಅನುಸಾರ ತಿಳ್ಕೊಂಡಿದ್ದೀರಿ. ಎಲ್ಲರೂ ಏಕರಸವಾಗಿ ಪುರುಷಾರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. दुर्भाग्य किसको सौभाग्य किसको कहा जाता, ये सिर्फ तुम ब्राह्मण ही जानते हो. ದುರ್ಭಾಗ್ಯ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ಸೌಭಾಗ್ಯ ಅಂತ ಯಾವುದಕ್ಕೆ ಹೇಳಲಾಗುತ್ತೆ, ಇದು ಕೇವಲ ನೀವು ಬ್ರಾಹ್ಮಣ ಮಕ್ಕಳಿಗೆ ಮಾತ್ರ ಗೊತ್ತಿದೆ. और तो सभी घोर अंधियारे में है, उनको जगाना है समझाकर. ಬಾಬಾ ಹೇಳ್ತಾರೆ, ನಿಮ್ಮನ್ನು ಬಿಟ್ಟು ಉಳಿದವರು ಎಲ್ಲರೂ ಘೋರ ಕತ್ಲಲ್ಲಿದ್ದಾರೆ, ಅವ್ರನ್ನು ಏಳಿಸಿ ಅವ್ರಿಗೂ ತಿಳಿಸ್ಕೊಟ್ಟು ಅವರನ್ನು ಆ ಘೋರ ಅಂಧಕಾರದ ನಿದ್ರೆಯಿಂದ ಹೇಳಿಸಿ. ಸೌಭಾಗ್ಯಶಾಲಿ ಕಹಾ ಜಾತಾ ಸೂರ್ಯವಂಶಿ ಕೋ, 16 ಕಲಾ ಸಂಪೂರ್ಣ ವಹಿ ಹೇ. ಸೌಭಾಗ್ಯಶಾಲಿಗಳು 100% ಸೌ ಫುಲ್. ಬಾಬಾ ಹೇಳ್ತಾರೆ, ಸೂರ್ಯವಂಶಿಗಳಿಗೆ ಹೇಳಲಾಗುತ್ತೆ, ಯಾರು 16 ಕಲಾ ಸಂಪೂರ್ಣರಿದ್ದಾರೆ. हम बाप से स्वर्ग के लिए सौभाग्य बना रहे, जो बाप स्वर्ग रचने वाला है. अंग्रेजी जानने वालों को भी तुम समझा सकते हो. हम हेवनली गॉड फादर द्वारा हेवन का सौभाग्य बना रहे हैं. ನಾ ಬಾಬೋರಿಂದ ಸ್ವರ್ಗದ ಸೌಭಾಗ್ಯವನ್ನು ಮಾಡ್ಕೊಳ್ತಾ ಇದ್ದೀವಿ. ಯಾವ ತಂದೆ ಸ್ವರ್ಗವನ್ನು ರಚನೆ ಮಾಡ್ತಾರೆ? ಬಾಬಾ ಹೇಳ್ತಾರೆ, ಇಂಗ್ಲೀಷ್ ಯಾರಿಗೆ ಬರುತ್ತೆ, ಬೇರೆ ಭಾಷೆ ಬರಲ್ಲ ಅಂದರೂ ಅವರಿಗೂ ನೀವು ತಿಳಿಸ್ಕೊಡ್ಬೋದು. ಹೆವೆನ್ಲಿ ಗಾಡ್ ಫಾದರಿಂದ ಹೆವೆನ್ನ ಸೌಭಾಗ್ಯ ನಮ್ಮದು ಮಾಡ್ತಾ ಇದ್ದಾರೆ. ಸ್ವರ್ಗದ ಸೌಭಾಗ್ಯವನ್ನು ಮಾಡ್ಕೊಳ್ತಾ ಇದ್ದೀವಿ, ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ಬೋದು. ಹೆವೆನ್ ಮೇ ಹೇ ಸುಖ್, ಹೆಲ್ ಮೇ ಹೇ ದುಃಖ. ಸ್ವರ್ಗದಲ್ಲಿದೆ ಸುಖ, ನರಕದಲ್ಲಿದೆ ದುಃಖ. ಗೋಲ್ಡನ್ ಏಜ್ ಅಂದರೆ ಸತ್ಯುಗ ಸುಖ, ಐರನ್ ಏಜ್ ಅಂದರೆ ಕಲಿಯುಗ ದುಃಖ.
बिल्कुल सहज मातुगळिದು. हम अभी पुरुषार्थ कर रहे हैं. अंग्रेज क्रिश्चियन आदि बहुत आएंगे. बोलो हम अब सिर्फ एक ही हेवनली गॉड फादर को याद करते हैं क्योंकि मौत सामने खड़ा है. ಮಕ್ಕಳೇ, ಇದು ಬಿಲ್ಕುಲ್ ಸಹಜ ಮಾತಿದು. ನಾವೀಗ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಬ್ರಿಟಿಷ್ ಅವರಿಗೆ, ಕ್ರಿಶ್ಚಿಯನ್ಸು, ಇವರೆಲ್ಲರಿಗೂ ತಿಳಿಸ್ಕೊಡಿ. ಇವರೆಲ್ಲರೂ ಇನ್ನೂ ತುಂಬ ಬರ್ತಾ ಹೋಗ್ತಾರೆ. ಹೇಳಿ, ನಾವೀಗ ಕೇವಲ ಒಬ್ಬ ಹೆವೆನ್ಲಿ ಗಾಡ್ ಫಾದರನ್ನು ನೆನ್ಪು ಮಾಡಬೇಕು. ಏಕೆಂದರೆ ಮೃತ್ಯು ಮುಂದೆ ನಿಂತಿದೆ. ಬಾಬಾ कहते हैं तुमको मेरे पास आना है. जैसे तीर्थ पर जाते हैं ना, बौद्धियों का अपना तीर्थ स्थान है, क्रिश्चियन का अपना है. ಬಾಬಾ ಹೇಳ್ತಾರೆ, ಕೇವಲ ಒಬ್ಬ ಹೆವೆನ್ಲಿ ಗಾಡ್ ಫಾದರ್ ನೆನ್ಪು ಮಾಡಿ. ಏಕೆಂದರೆ ಈಗ ಮೃತ್ಯು ಮುಂದೆ ನಿಂತಿದೆ. ಬಾಬಾ ಹೇಳ್ತಾರೆ, ಈಗ ನೀವೆಲ್ಲರೂ ನನ್ನ ಹತ್ರ ಬರಬೇಕು. ಹೇಗೆ ತೀರ್ಥಸ್ಥಾನಗಳಿಗೆ ಹೋಗ್ತಾರೆ, ಪ್ರತಿಯೊಬ್ಬರ ತೀರ್ಥಸ್ಥಾನಗಳು ಬೇರೆ ಬೇರೆ ಇದೆ. ಬೌದ್ಧಿಗಳದು ಅವ್ರದ್ದೇ ತೀರ್ಥಸ್ಥಾನ, ಕ್ರಿಶ್ಚಿಯನ್ಸ್ ಅವ್ರದ್ದೇ ತೀರ್ಥಸ್ಥಾನ, ಮತ್ತು ಪ್ರತಿಯೊಬ್ಬರ ರೀತಿ ಪದ್ಧತಿಗಳು ಅವರವ್ರದ್ದೇ ಆಗಿದೆ. ಹಮಾರಿ ಹೇ ಬುದ್ಧಿಯೋ ಕಿ ಬಾತ್, ಜಹಾಂ ಸೆ ಪಾಠ್ ಬಜಾನೆ ಆಯೇ ಹೇ ವಹಾಂ ಫಿರ್ ಜಾನಾ ಹೇ. ನಮ್ದಿಲ್ಲಿ ಬುದ್ಧಿಯೋಗದ ಮಾತಿದು. ಎಲ್ಲಿಂದ ನಾವು ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೀವೋ ಈಗ ಪುನಃ ವಾಪಸ್ ಅಲ್ಲಿಗೆ ಹೋಗಬೇಕೀಗ. वह है हेवन स्थापन करने वाला गॉड फादर. उसने हमको बताया है, हम आपको भी सच्चा पथ बतलाते हैं. ಸ್ವರ್ಗ ಸ್ಥಾಪನೆ ಮಾಡುವಂತಹ ಗಾಡ್ ಫಾದರ್ ತಂದೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳೇ, ನಾನು ನಿಮಗೆ ಸತ್ಯ ಪಥವನ್ನು, ಸತ್ಯ ಮಾರ್ಗವನ್ನು ತೋರಿಸ್ತೀನಿ. ಬಾಪ್ ಗಾಡ್ ಫಾದರ್ ಕೋ ಯಾದ್ ಕರೋ, ಅಂತ್ ಮತಿ ಸೋ ಗತಿ ಹೋ ಜಾಯೇಗಿ. ಬಾಬಾ ಹೇಳ್ತಾರೆ, ಆ ತಂದೆ ಯಾರು? ಗಾಡ್ ಫಾದರ್, ಎಲ್ಲ ಆತ್ಮಗಳ ತಂದೆ. ಅವರನ್ನು ನೆನ್ಪು ಮಾಡಿ, ಅಂತಮತಿ ಸೋ ಗತಿ ಆಗುತ್ತೆ. जब कोई बीमार पड़ते हैं उनको सभी जाकर सावधान करते, राम कहो. बंगाल में जब कोई मरने पर होता है तो गंगा पर ले जाते, फिर कहते हरि बोल, तो हरि के पास चले जाएंगे. ಅದರಲ್ಲೂ ನೋಡಿ, ಯಾರಾದರೂ ತುಂಬ ರೋಗಿಗಳಾಗಿರ್ತಾರೆ, ಮೃತ್ಯುವಿಗೆ ಹತ್ತಿರ ಇರ್ತಾರೆ ಅಂದರೆ ಎಲ್ಲರೂ ಅವರಿಗೆ ಎಚ್ಚರಿಸ್ತಾರೆ, ನೆನಪು ತರಿಸ್ಕೊಡ್ತಾರೆ. ರಾಮ ಅಂತ ಹೇಳು, ಕೃಷ್ಣ ಅಂತ ಹೇಳು, ಶಿವ ಅಂತ ಹೇಳು. ಬಾಬಾ ಹೇಳ್ತಾರೆ, ಬಂಗಾಳೀಸ್ ಯಾರಾದರೂ ಆ ಥರ ಮೃತ್ಯುವಿಗೆ ಹತ್ತಿರ ಇದ್ದಾರೆ ಅಂದರೆ ಅವರನ್ನು ಗಂಗಾ ತಟದಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಗೆ ಆ ಸ್ಮೃತಿ ತಂದು ಕೊಡ್ತಾರೆ, ಹರಿ ಬೋಲ್. ಏಕೆಂದರೆ ಹರಿ ಹರಿ ಹೇಳ್ತಾ ಹೇಳ್ತಾ ಅವ್ರ ಹತ್ರನೇ ಹೊರಟೋಗ್ತೀವಿ, ಅವ್ರ ಹತ್ರನೇ ಹೋಗ್ಬೇಕಂತ. ಪರಂತು ಕೊಯ್ ಜಾತಾ ನಹಿ ಹೇ. ಹರಿ ಬೋಲ್ ಆದರೂ ಹರಿ ಅಂತ ಹೇಳಿದ್ರು ಯಾರು ಹರಿ ಹತ್ರ ಅಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಸತ್ಯುಗ್ ಮೇ ತೋ ಕಹೆಂಗೆ ನಹಿ ರಾಮ್ ಕಹೋ ಯಾ ಹರಿ ಬೋಲ್ ಕಹೋ. ಸತ್ಯಯುಗದಲ್ಲಿ ಯಾರಿಗೂ ಈ ಥರ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆಯೂ ಇಲ್ಲ. ಹರಿ ಅಂತ ಹೇಳು, ಶಿವ ಅಂತ ಹೇಳು, ರಾಮ ಅಂತ ಹೇಳು. ಶರೀರ ಬಿಡುವಾಗ ಯಾರು ಆ ಥರ ನೆನಪು ಮಾಡಿಸೋ ಅವಶ್ಯಕತೆಯೂ ಇಲ್ಲ, ನೆನಪು ಮಾಡೋದಿಲ್ಲ. द्वापर से फिर ये भक्ति मार्ग शुरू होता है. ऐसा नहीं सतयुग में कोई भगवान या गुरु को याद किया जाता है. ದ್ವಾಪರ ಯುಗದಿಂದ ಭಕ್ತಿ ಮಾರ್ಗ ಶುರು ಆಗುತ್ತೆ. ಹಾಗಲ್ಲ, ಸತ್ಯಯುಗದಲ್ಲಿ ಯಾರು ಭಗವಂತನ ನೆನ್ಪು ಮಾಡ್ತಾರೆ ಅಥವಾ ಗುರುಗಳನ್ನು ನೆನ್ಪು ಮಾಡ್ತಾರೆ, ಈ ಥರ ಯಾವುದು ಅಲ್ಲಿ ಇರೋದಿಲ್ಲ. वहाँ तो सिर्फ अपनी आत्मा को याद किया जाता. महात्मा एक शरीर छोड़ दूसरा लेगी. ಅವರಿಗೆ ಆತ್ಮಸ್ಮೃತಿ ಇರುತ್ತೆ, ನನ್ನ ಆತ್ಮ ಅಂದರೆ ಇಲ್ಲಿ ಥರ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ, ನ್ಯಾಚುರಲ್. ಹೆಂಗೆ ದೇಹಾಭಿಮಾನ ಕಲಿಯುಗದಲ್ಲಿ ಸ್ವಾಭಾವಿಕ, ಅದೇ ಥರ ಅಲ್ಲಿ ಆತ್ಮ ಅಭಿಮಾನಿಯಾಗಿ ಬಾಬೋರು ನೆನ್ಪು ಮಾಡ್ತಾರೆ. ನಾನು ಆತ್ಮ ಒಂದು ಶರೀರ ಬಿಡ್ತೀನಿ, ಇನ್ನೊಂದು ಶರೀರ ತಗೊಳ್ತೀನಿ, ಈ ಸ್ಮೃತಿ ಇರುತ್ತೆ. ಅಪ್ನಿ ಬಾದಶಾಹಿ ಯಾದ್ ಪಡ್ತಿ ಹೇ, ಸಮಸ್ಯೆ ಎಂ ಬಾದಶಾಹಿ ಮೇ ಜಾಕರ್ ಜನಮ್ ಲೇಂಗೆ. ಅವರ ರಾಜ್ಯ ಭಾಗ್ಯ ಅವರಿಗೆ ನೆನಪಿರುತ್ತೆ, ಗೊತ್ತಿರುತ್ತೆ ನಮ್ಮ ರಾಜ್ಯ ಭಾಗ್ಯದಲ್ಲಿ ಹೋಗಿ ನಾವು ಜನ್ಮ ತಗೊಳ್ತೀವಿ ಅನ್ನೋದು ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ये पक्का निश्चय है, बादशाही तो मिलनी ही है ना.
ಬಾಕಿ ಕಿಸ್ಕೋ ಯಾದ್ ಕರೆಂಗೆ ಅಥವಾ ದಾನ ಪುಣ್ಯ ಕರೆಂಗೆ, ಪಕ್ಕಾ ನಿಶ್ಚಯ ಇದೆ ಅಲ್ಲಿ. ನನ್ನ ರಾಜ್ಯ ಭಾಗ್ಯವನ್ನು ನಾನು ಪಡ್ಕೊಳ್ತೀನಿ, ನನ್ನ ರಾಜ್ಯ ಭಾಗ್ಯ ನನಗೆ ಸಿಗುತ್ತೆ ಅಂತ. ಬಾಕಿ ಅಲ್ಲಿ ಯಾರನ್ನು ನೆನಪು ಮಾಡೋದಾಗಲಿ, ದಾನ ಪುಣ್ಯ ಮಾಡೋದಾಗಲಿ ಮಾಡ್ತಾರೇನು? ಭಗವಂತ ನೆನಪು ಮಾಡೋದು, ಗುರುಗಳು ನೆನಪು ಮಾಡೋದು, ದಾನ ಪುಣ್ಯ ಮಾಡಬೇಕು, ಅದೆಲ್ಲ ಅಲ್ಲಿರುತ್ತಾ? ವಹಾ ಕೊಯ್ ಗರೀಬ್ ಹೋತಾ ಹಿ ನಹಿ ಜಿಸ್ಕೋ ಬಿಟ್ಟು ದಾನ ಪುಣ್ಯ ಕರೆ. ಅಲ್ಲಿ ಯಾರು ಬಡವರೇ ಇರಲ್ಲ, ತಗೊಳ್ಳೋರೇ ಇರಲ್ಲ. ಯಾವ ಕಾರಣ? ಅಲ್ಲಿ ದಾನ ಪುಣ್ಯ ಮಾಡೋ ಮಾತು ಇಲ್ಲ. ಭಕ್ತಿ ಮಾರ್ಗ ಕಿ ರಸಂ ರಿವಾಜ್ ಅಲಗ್, ಜ್ಞಾನ ಮಾರ್ಗ ಕಿ ರಸಂ ರಿವಾಜ್ ಅಲಗ್. ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ, ಜ್ಞಾನ ಮಾರ್ಗದ ರೀತಿ ಪದ್ಧತಿಗಳೇ ಬೇರೆ. अभी बाप को सब कुछ दे, 21 जन्म का वर्षा ले लिया बस, फिर दान पुण्य करने की दरकार नहीं है. ಈಗ ನೀವು ಬಾಬೋರಿಗೆಲ್ಲ ಕೊಟ್ಟು 21 ಜನ್ಮಕ್ಕೆ ಬಾಬೋರಿಂದ ರಾಜ್ಯ ಭಾಗ್ಯ ತಗೊಂಡ್ಬಿಟ್ರೆ ಮತ್ತೆ ನೀವು 2500 ವರ್ಷ ಯಾವ ದಾನ ಪುಣ್ಯ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಈಶ್ವರ್ ಬಾಪ್ ಕೋ ಹಮ್ ಸಬ್ ಕುಚ್ ದೇ ದೇತೆ ಹೇ, ಈಶ್ವರ ಹಿ ಸ್ವೀಕಾರ ಕರ್ತೆ ಹೇ. ಈಶ್ವರ ತಂದೆಗೆ ಎಲ್ಲವನ್ನು ಕೊಟ್ಟು ಬಿಡ್ತೀರಿ, ಈಶ್ವರ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ನ ಕರೆ ಫಿರ್ ದೇವೇ ಕೇಸೆ. ಬಾಬೋರು ತಗೊಳ್ಳೋದೇ ಇಲ್ಲ ನಮ್ಮದು ಅಂದರೆ, ಸ್ವೀಕಾರನೇ ಮಾಡಲಿಲ್ಲ ಅಂದರೆ ನೀವು ಕೊಡೋ ಮಾತೇ ಬರಲಿಲ್ವಲ್ಲ. ಯಾರ್ದನ್ನ ಬಾಬೋರು ಸ್ವೀಕಾರ ಮಾಡ್ತಾರೋ ಅವರೇ ಪರಮ ಸೌಭಾಗ್ಯಶಾಲಿಗಳು. ಯಾರ ಹತ್ರ ಬಹಳಷ್ಟು ಇದ್ರೂ ಬಾಬೋರಿಗೆ ಕೊಡೋ ಸಂಕಲ್ಪನೆ ಬರಲ್ಲ, ಬಾಬೋರು ಯಾರ್ದನ್ನ ಸ್ವೀಕಾರನೇ ಮಾಡಲ್ಲ ಅಂದರೆ ಬಾಬಾ ಹೇಳ್ತಾರೆ ಮತ್ತೆ ಬಾಬೋರು ರಿಟರ್ನ್ ಹೆಂಗೆ ಕೊಡ್ತಾರೆ? ನ ಸ್ವೀಕಾರ ಕರೆ ತೋ ವೋ ಭಿ ದುರ್ಭಾಗ್ಯ ಹೇ. ನಾವು ಆತಿಥ್ಯ ಸ್ವೀಕಾರ ಯಾರಾದರೂ ಮಾಡಲಿಲ್ಲ ನಮ್ಮ ಹತ್ರ ಬಂದು ಅಂದರೆ ಅದು ಹೆಂಗೆ ಅನಿಸುತ್ತೆ? ಅದೇ ಥರ ಬಾಬೋರು ನಮ್ಮ ಸೇವೆಯನ್ನು ಸ್ವೀಕಾರನೇ ಮಾಡಲ್ಲ ಅಂದರೆ ಇದು ದುರ್ಭಾಗ್ಯದ ಸಂಕೇತ. ಇದು स्वीकार करना पड़ता है ताकि उनका ममत्व मिटे, ये भी राज तुम बच्चे जानते हो. ಬಾಬೋರು ಸ್ವೀಕಾರನೂ ಯಾಕೆ ಮಾಡಬೇಕು? ಬಾಬೋರಿಗೋಸ್ಕರ ಏನು? ನಿಮಗೆ ಅದರ ಮೇಲಿರೋ ಮಮತ್ವ ತೆಗೆದು ಹಾಕಲಿಕ್ಕೆ, ಆ ಮಮತ್ವ ಬಿಡಿಸೋಕ್ಕೆ ಬಾಬೋರು ಸ್ವೀಕಾರ ಮಾಡೋದು. ಈ ರಹಸ್ಯನೂ ನೀವು ಮಕ್ಕಳಿಗೆ ಗೊತ್ತಿದೆ. ಜಬ್ ಜರೂರತ್ ಹಿ ನಹಿ ಹೋಗಿ ತೋ ಸ್ವೀಕಾರ ಕ್ಯಾ ಕರೆಂಗೆ. यहाँ तो कुछ इकट्ठा नहीं करना है, यहाँ से तो ಮಮತ್ವ ಮಿಟಾ ದೇನಾ ಪಡ್ತಾ ಹೈ. ಬಾಬಾ ಹೇಳ್ತಾರೆ ನನಗೆ ಅವಶ್ಯಕತೆನೇ ಇಲ್ಲ ಅನ್ನುವಾಗ ನೀವು ಕೊಡಕ್ಕೆ ಬಂದರೆ ನಿಮ್ಮ ಸ್ವೀಕಾರ ಯಾಕೆ ಮಾಡಲಿ ನಾನು? ಇಲ್ಲಿ ಎಲ್ಲ ಕೂಡಿಟ್ಕೊಳ್ಳೋ ಸಮಯ ಅಲ್ಲ ಇದು ಮಕ್ಕಳೇ. ಇಲ್ಲಿ ಮಮತ್ವವನ್ನು ತೆಗೆದು ಹಾಕಬೇಕಾಗತ್ತೆ. ಬಾಬಾನೇ ಸಮझाया, ಬಾಹರ್ ಕहाँ जाते हो, अपने को बहुत हल्का समझो. हम बाबा के बच्चे हैं, हम आत्मा ರಾಕೆಟ್ से भी तीखी है. ಬಾಬಾ ತಿಳಿಸ್ಕೊಡ್ತಾರೆ, ಹೊರಗಡೆ ನೀವು ಎಲ್ಲಿಗೆ ಹೋಗ್ತೀರಿ, ನೀವು ನಿಮ್ಮನ್ನು ಬಹಳ ಹಗುರವಾದ ಅನುಭವ ಮಾಡಿ. ನನ್ನ ಆತ್ಮ ಡಬಲ್ ಲೈಟ್. ನಾವು ಬಾಬೋರ್ ಮಕ್ಕಳು, ನಾವು ಆತ್ಮ ರಾಕೆಟಿಗಿಂತನೂ ತುಂಬ ವೇಗವಾಗಿ ಸ್ಪೀಡಾಗಿ ತಲುಪುವಂಥ ಆತ್ಮ ನಾನು. ऐसे देही अभिमानी हो पैदल करेंगे कभी थकेंगे नहीं. ಈ ಥರ ಎಲ್ಲ ಆತ್ಮಸ್ಮೃತಿಯಲ್ಲಿದ್ದು ದೇಹಿ ಅಭಿಮಾನಿಯಾಗಿ ನೀವು ನಡೀತೀರಿ ಅಂದರೂ ಯಾವತ್ತೂ ಸುಸ್ತಾಗಲ್ಲ ನಿಮಗೆ. ದೇಹ ಕಾ ಬಾನ್ ನಹಿ ಆಯೇಗಾ, ಜೈಸೆ ಕಿ ಎ ಟಾಂಗೆ ಚಲ್ತಿ ನಹಿ ಹಮ್ ಉಡ್ತೆ ಜಾ ರಹೇ ಹೇ. ಬಾಬಾ ಹೇಳ್ತಾರೆ ನಿಮಗೆ ದೇಹಾಭಿಮಾನನೇ ಬರೋದಿಲ್ಲ. ಹೆಂಗೆ ಅಂದರೆ ನಿಮಗೆ ಅನುಭವ ಆಗುತ್ತೆ ನಾನು ನಡೀತಾ ಇಲ್ಲ, ನಾನು ಹಾರ್ತಾ ಇದ್ದೀನಿ ಅಂತ. ದೇಹಿ ಅಭಿಮಾನಿ ಹೋ तुम कहाँ भी जाओ, आगे तो मनुष्य तीर्थ आदि पर पैदल ही जाते थे ना. ಬಾಬಾ ಹೇಳೋದು ನೀವು ದೇಹಿ ಅಭಿಮಾನಿಯಾಗಿದ್ದರೆ ನಿಮಗೆ ಎಷ್ಟೇ ದೂರ ನಡೆದರೂ ಸುಸ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ದೇಹಿ ಅಭಿಮಾನಿಯಾಗಿ ಎಲ್ಲಿಗೆ ಹೋಗಿ, ಮೊದಲೆಲ್ಲ ಮನುಷ್ಯರು ತೀರ್ಥಯಾತ್ರೆ ಹೆಂಗೆ ಹೋಗ್ತಾಯಿದ್ರು, ಎಷ್ಟು ದೂರದವರೆಗೂ ನಡೀತಾಯಿದ್ರು. ಇವತ್ತು ಎಷ್ಟೊಂದು ಜನ ಯಾತ್ರೆ ಹೋಗ್ತಾರಲ್ಲ, ಭಾಳಷ್ಟು ಯಾತ್ರಾ ಸ್ಥಳಗಳಿಗೆ ಯಾತ್ರೆ ಹೋಗ್ತಾರೆ ನಡ್ಕೊಂಡು. उस समय मनुष्यों की बुद्धि तमो प्रधान नहीं थी, बहुत श्रद्धा से जाते थे, तकते नहीं थे. ಆ ಸಮಯದಲ್ಲಿ ಮನುಷ್ಯರ ಬುದ್ಧಿ ತಮೋ ಪ್ರಧಾನವಾಗಿರಲಿಲ್ಲ, ಬಹಳ ಶ್ರದ್ಧೆಯಿಂದ ಹೋಗ್ತಾ ಇದ್ರು. ಅದರಿಂದ ಅವರಿಗೆ ಸುಸ್ತಾಗ್ತಾ ಇರಲಿಲ್ಲ. ಈಗಲೂ ನೋಡಿ, ಜೈನರು
ಯಾರು ತಪಸ್ವಿಗಳಿದ್ದಾರೆ, ಮುನಿಗಳು ಋಷಿಗಳವರು, ಅವರು ಎಷ್ಟು ದೂರ ದೂರ ನಡೀತಾರೆ, ಪ್ರತಿದಿನ ನಡೀತಾರೆ, ಅವ್ರಿಗೆ ಸುಸ್ತ್ಯಾಕಾಗಲ್ಲ. ನಮಗನ್ಸುತ್ತೆ ಅಯ್ಯೋ ಎಷ್ಟು ದೂರ ನಡೀತಾರೆ ಸುಸ್ತಾಗುತ್ತೆ. ಬಾಬಾ ಹೇಳ್ತಾರೆ ಅದು ಶ್ರದ್ಧೆ, ಅದು ಸುಸ್ತಾಗಲ್ಲ. ಬಾಬಾ ಕೋ ಯಾದ್ ಕರ್ನೆ ಸೆ ಮದದ್ ತೋ ಮಿಲೇಗಿ ನಾ, मतलब पत्थर की मूर्ति है परंतु बाबा उस समय अल्प काल के लिए मनोकामनाएं पूरी कर देते हैं. ಬಾಬೋರ ನೆನಪಿಂದ ಸಹಯೋಗ ಅಂತೂ ಸಿಗುತ್ತೆ. ಬಾಬಾ ಹೇಳ್ತಾರೆ ಭಲೆ ಭಕ್ತರು ಪೂಜೆ ಮಾಡೋದು ಕಲ್ಲಿನ ಮೂರ್ತಿನೇ ಇರಲಿ, ಚಿತ್ರಪಟನೇ ಇರಲಿ, ಆದರೆ ಬಾಬೋರ್ ಆ ಸಮಯದಲ್ಲಿ ಅವರ ಭಾವನೆಗೆ ಅಲ್ಪ ಕಾಲದ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. उस समय रजो प्रधान याद थी तो उससे भी बल मिलता था, थकावट नहीं होती थी. ಆ ಸಮಯದಲ್ಲಿ ರಜೋ ಪ್ರಧಾನವಾದ ನೆನಪಿತ್ತು. ಬಾಬಾ ಹೇಳ್ತಾರೆ ಆ ನೆನಪಲ್ಲೂ ಅವರಿಗೆ ಶಕ್ತಿ ಸಿಗ್ತಾ ಇತ್ತು, ಭಕ್ತಿಯಲ್ಲೂ ಸುಸ್ತಾಗ್ತಾ ಇರಲಿಲ್ಲ. अभी तो बड़े आदमी जट तक जाते हैं, गरीब लोग बहुत तीरथ पर जाते हैं. ಆದರೆ ಇವತ್ತು ನೋಡಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಗ ಸುಸ್ತಾಗ್ತಾರೆ, ಅವರಿಗೆ ಎಷ್ಟೊಂದು ಸಾಧನ ವ್ಯವಸ್ಥೆ ಸೇವಕರು ಎಲ್ಲ ಬೇಕಾಗುತ್ತೆ. ಅದೇ ಬಡವರು ಎಷ್ಟು ದೂರದವರೆಗೂ ಯಾತ್ರೆ ಹೋಗ್ತಾರೆ. साहूकार लोग बड़े बबके से घोड़े आदि पर जाएंगे, गरीब तो पैदल चले जाएंगे. भावना का बाड़ा कितना गरीबों को मिलता है, जितना उतना साहूकारों को नहीं मिलता है. ಬಾಬಾ ಹೇಳ್ತಾರೆ ಶ್ರೀಮಂತರು ಬಹಳ ಶ್ರೀಮಂತಿಕೆಯಲ್ಲಿ ಕುದುರೆ ಗಾಡಿ ಮೇಲೆ ಅಥವಾ ಇವತ್ತೆಲ್ಲ ಬೇಕಾದಷ್ಟು ಸಾಧನಗಳು ಬಂದಿದೆ. ಬಾಬಾ ಹೇಳ್ತಾರೆ ಯಾವುದೋ ಒಂದು ಸಾಧನ ವಾಹನದ ಮೇಲೆ ಹೋಗ್ತಾರೆ, ಬಡವರು ನಡ್ಕೊಂಡು ಹೋಗ್ತಾರೆ. ಭಾವನೆಗೆ ಬಾಡಿಗೆ ತುಂಬ ಸಿಗುತ್ತೆ. ಬಡವರಿಗೆ ಎಷ್ಟು ಸಿಗುತ್ತೋ ಅಷ್ಟು ಶ್ರೀಮಂತರಿಗೆ ಸಿಗೋದಿಲ್ಲ ಭಾವನೆ. इस समय भी तुम जानते हो बाबा गरीब निवास है, फिर मूंझते क्यों हो, भूल क्यों जाते हो. ಬಾಬಾ ಹೇಳ್ತಾರೆ ಅದೇ ಥರ ಭಕ್ತಿಯಲ್ಲೇ ಇಷ್ಟೊಂದೆಲ್ಲ ಸಿಗುತ್ತೆ ಅಂದಮೇಲೆ ಮಕ್ಕಳೇ, ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾವರು ಬಡವರ ಬಂಧು, ಮತ್ತು ಯಾಕೆ ಕನ್ಫ್ಯೂಸ್ ನಿಮಗೆ, ಮರ್ತ್ಯಾಕೆ ಹೋಗ್ತೀರಿ ನೀವು? ಬಾಬಾವರನ್ನು ಅಷ್ಟು ಭಾವನೆಯಿಂದ ಶ್ರದ್ಧೆಯಿಂದ ನೆನ್ಪು ಮಾಡ್ತೀರಿ ಅಂದರೆ ಅಷ್ಟು ತಾಕತ್ತಿದೆ. ಭಕ್ತರಿಗೆ ಅಷ್ಟೊಂದು ಶಕ್ತಿ ಸಿಗುತ್ತೆ ಅಂದಮೇಲೆ ಬಾಬಾ ಹೇಳ್ತಾರೆ ನಿಮಗೆ ಶಕ್ತಿ ಸಿಗುತ್ತೆ. बाबा कहते तुमको कोई तकलीफ नहीं करनी, सिर्फ एक साजन को याद करना है. ಮಕ್ಕಳೇ ನೀವೇನು ಕಷ್ಟಪಡಬೇಕಾಗಿಲ್ಲ, ಕಷ್ಟಪಡಲೂಬೇಡಿ. ನಾನೊಬ್ಬ ಪ್ರಿಯತಮನನ್ನು ನೆನಪು ಮಾಡಿ. ನೀವೆಲ್ಲ ಪ್ರಿಯತಮಿಯರು. साजन को याद करना पड़े, उस साजन को भोग लगाने के बिना खाने में लज्जा नहीं आती है. ಬಾಬಾ ಹೇಳ್ತಾರೆ ಈ ಪ್ರಿಯತಮಿಯರು ಪ್ರಿಯತಮನನ್ನು ನೆನಪು ಮಾಡಿ. ಈ ಪ್ರಿಯತಮನನ್ನು ನೆನಪು ಮಾಡಿ ಅವ್ರಿಗೆ ಭೋಗ ಹಿಡದೆ ನೀವು ಊಟ ಮಾಡ್ತೀರಿ ಅಂದರೆ ಬಾಬಾ ಹೇಳ್ತಾರೆ ನಿಮಗೆ ನಾಚಿಕೆ ಆದರೂ ಆಗಲ್ವಾ? ನೋಡಿ ಮೊದಲೆಲ್ಲ ಪತಿ ಊಟ ಮಾಡಿದ ಮೇಲೆ ಪತ್ನಿ ಊಟ ಮಾಡ್ತಿದ್ದೆ, ಎಷ್ಟೇ ಸಮಯ ಆಗಿರಲಿ. ಆ ಪ್ರೀತಿ, ಆ ಶ್ರದ್ಧೆ, ಆ ಸೇವಾ ಮನೋಭಾವ. ಹಾಗೆ ಬಾಬೋರು ಕೇಳ್ತಾರೆ ನೀವು ಬಾಬೋರಿಗೆ ಭೋಗ ಹಿಡದೆ ಊಟ ಮಾಡ್ತೀರಿ ಅಂದರೆ ನಿಮಗೆ ನಾಚಿಕೆ ಆದರೂ ಆಗಲ್ವಾ? वह साजन भी है बाप भी है, कहते मुझे तुम नहीं खिलाएंगे. ನಾನು ನಿಮ್ಮ ಪ್ರಿಯತಮನೂ ಹೌದು, ನಿಮ್ಮ ತಂದೆನೂ ಹೌದು. ನೋಡಿ ಮನೆಯಲ್ಲಿ ಹಿರಿಯರಿಗೆ ಊಟ ಕೊಡದೆ ಊಟ ಮಾಡಿಬಿಡ್ತಾರೆ, ಇವಾಗೆಲ್ಲ ಮಾಡ್ತಾರೆ ಬಿಡಿ. ಆದರೆ ನಿಜವಾದ ಮರ್ಯಾದೆ ಏನು? ಇದು ಪ್ರಿಯತಮನಿಗೆ ತಂದೆಗೆ ಊಟ ಕೊಡದೆ ನನಗೆ ಕೊಡದೆ ನೀವು ಹೆಂಗೆ ಊಟ ಮಾಡ್ತೀರಿ? ಮುಜೆ ತುಮ್ ನೈ ಖಿಲಾಯಂಗೆ, ತುಮ್ಕೋ ತೋ ಹಮೇ ಖಿಲಾನಾ ಚಾಹಿಯೇನಾ. ನೀವು ನನಗೆ ಊಟ ಕೊಡಲ್ವಾ? ನಾನಂತೂ ನಿಮಗೆ ಊಟ ಕೊಡ್ತೀನಲ್ಲ. ನಾನೇ ಬಾಬೋರು ಕೊಡದೇ ಇದ್ದರೆ ಎಲ್ಲಿಂದ ಮಾಡೋದು? ಜಗತ್ತಿಗೆಲ್ಲ ಕೊಡೋ ದಾತ ಬಾಬಾ ಹೇಳ್ತಾರೆ ನನಗೆ ನೀವು ಊಟ ಕೊಡಲ್ಲ. देखो बाबा युक्तियाँ बतलाते, तुम बाप अथवा साजन मानते हो ना, जो खिलाता पहले तो उनको खिलाना चाहिए. ಬಾಬಾ ಹೇಳ್ತಾರೆ ಮಕ್ಕಳೇ ನೋಡಿ ನಾನು ನಿಮಗೆ ಯುಕ್ತಿ ಹೇಳ್ಕೊಡ್ತೀನಿ. ತಂದೆ ಅಥವಾ ಪ್ರಿಯತಮ ಅಂತ ಒಪ್ಕೊಳ್ತೀರಲ್ವ ಬಾಬೋರ್ನ? ನಿಜವಾಗ್ಲೂ ನೀವು ಬಾಬೋರ್ನ ನನ್ನ ತಂದೆ ನನ್ನ ಪ್ರಿಯತಮ ಅಂತ ಒಪ್ಕೊಂಡಿದ್ದೀರಿ, ಆದರೆ ನನಗೆ ಹೆಂಗೆ ಊಟ ಕೊಡದೆ ನೀವು ಊಟ ಮಾಡ್ತೀರಿ? ಬಾಬಾ ಹೇಳ್ತಾರೆ ಮೊದಲು ನನಗೆ ಊಟ ಕೊಡಬೇಕಲ್ಲ ನೀವು. ಬಾಬಾ ಕೇತೆ ಹಮ್ಕೋ ಭೋಗ್ ಲಗಾಕರ್ ಹಮಾರಿ ಯಾದ್ ಮೇ ಕಾವು. ನನಗೆ ಭೋಗ ಇಡಿ, ನನಗೆ ಸ್ವೀಕಾರ ಮಾಡಿಸಿ, ಆಮೇಲೆ ನೀವು ನನ್ನ ನೆನಪಲ್ಲಿ ಊಟ ಮಾಡಿ. ಇಸ್ಮೇ ಬಡಿ ಮೆಹನತ್ ಹೇ, ಇದರಲ್ಲಿ ಪರಿಶ್ರಮ ಇದೆ. ಏಕೆಂದರೆ ಬಾಬೋರ್ ನೆನಪಲ್ಲಿ ಊಟ ಮಾಡೋದ್ರಲ್ಲಿ ಪರಿಶ್ರಮ ಇದೆ.
ಆದರೆ ಬಾಬೋರಿಗೆ ಭೋಗ ಹಿಡ್ದೆ ನೋಡಿ, ಮನೆಯಲ್ಲಾಗಲಿ ಸೆಂಟ್ರಲ್ಲಾಗಲಿ ಎಲ್ಲೇ ಆಗಲಿ ಬಾಬೋರ ಮಕ್ಕಳು ಬಾಬೋರಿಗೆ ಭೋಗ ಹಿಡದೆ ಊಟ ಮಾಡೋದು ಅಂದರೆ ಇದೊಂದು ದೊಡ್ಡ ಮಿಸ್ಟೇಕ್, ಇದು ದೊಡ್ಡ ಅಪಮಾನ ಇದು ತಂದೆಗೆ. ಬಾಬಾ ಬಾರ್ ಬಾರ್ ಸಮझाते, ಬಾಬಾ ಕೋ ಯಾದ್ ಜರೂರ್ ಕರ್ನಾ ಹೈ. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ, ಬಾಬೋರ್ನ ಅವಶ್ಯಕವಾಗಿ ನೆನ್ಪು ಮಾಡಬೇಕು. बाबा खुद भी बार बार पुरुषार्थ करते रहते, तुम कुमारियों के लिए तो बहुत सहज है. ಬ್ರಹ್ಮ ಬಾಬೋರು ತನ್ನ ಅನುಭವ ಹೇಳ್ತಾರೆ, ಪದೇ ಪದೇ ಬಾಬೋರ್ ನೆನಪಲ್ಲಿ ಊಟ ಮಾಡೋ ಪುರುಷಾರ್ಥ ತುಂಬ ಮಾಡ್ತೀನಿ. ನೀ ಕುಮಾರಿಯರು ಬಹಳ ಬಾಬೋರ್ ನೆನ್ಪು ಮಾಡ್ಬೋದು, ನಿಮಗೆ ಸಹಜ. ತುಮ್ सीढ़ी चढ़ी ही नहीं हो, कन्या की तो साजन के साथ सगाई होती ही है, तो ऐसे साजन को याद कर भोजन खाना चाहिए. ಕುಮಾರಿಯರಿಗೆ ತುಂಬ ಸಹಜ, ಏಕೆಂದರೆ ಅವರು ಅಪವಿತ್ರತೆಯ ಮೆಟ್ಲು ಹತ್ತಿಲ್ಲ. ಅಪವಿತ್ರತೆಯ ಮೆಟ್ಲು ಹತ್ತಿ ಮತ್ತು ಇಳಿಬೇಕಾಗತ್ತೆ. ಮಾತೆಯರು ಅಣ್ಣಂದಿರಾದರೆ ಕುಮಾರಿಯ ಮೆಟ್ಲು ಹತ್ತೇ ಇಲ್ಲ. ಅಪವಿತ್ರರಾಗಿಲ್ಲ ಅಂದರೆ ನಿಮ್ಗೆ ಎಷ್ಟೊಂದು ಅವಕಾಶ ಇದೆ ಬಾಬೋರ್ನ ಪ್ರೀತಿ ಮಾಡೋದ್ರಲ್ಲಿ. ಕನ್ಯೆಗೆ ಯಾರ ಜೊತೆ ಆದರೂ ನಿಶ್ಚಿತಾರ್ಥ ಆಗಿಬಿಟ್ರೆ ಹೆಂಗೆ ಅವ್ರ ನೆನಪಲ್ಲಿ ಮಗ್ನ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಅದೇ ಥರ ಪ್ರಿಯತಮನ ನೆನಪು ಮಾಡಿ ಊಟ ಮಾಡಬೇಕು. ಫಸ್ಟ್ ಭೋಗ ಇಡಬೇಕು, ಆಮೇಲೆ ಊಟ ಮಾಡಬೇಕು. ಉನ್ಕೋಮ್ ಯಾದ್ ಕರ್ತೆ ಅವ್ರು ಹಮಾರೆ ಪಾಸ್ ಆ ಜಾತೆ ಹೇ. ನೀ ಬಾಬೋರ್ನ ಅಷ್ಟೊಂದು ಪ್ರೀತಿಯಿಂದ ನೆನಪು ಮಾಡಿದರೆ ಬಾಬೋರ್ ನಿಮ್ಮ ಹತ್ರ ಬಂದುಬಿಡ್ತಾರೆ. ನೋಡಿ, ಭಕ್ತಿಯಲ್ಲೂ ಎಷ್ಟೊಂದು ಕಥೆಗಳಿದೆ. ಶ್ರೀಮಂತರ ಮನೆ ಊಟಕ್ಕೆ ಹೋಗಲ್ಲ ಭಗವಂತ, ಬಡವ್ರ ಮನೆ ಊಟಕ್ಕೆ ಹೋಗ್ತಾರೆ. ಏಕೆಂದರೆ ಬರೀ ಶ್ರೀಮಂತರ ಆಡಂಬರ ಬೇಕಾಗಿಲ್ಲ ಬಾಬೋರಿಗೆ. ಅಷ್ಟು ವೆರೈಟಿ ಮಾಡಿದ್ದೀವಿ, ಇಷ್ಟು ವೆರೈಟಿ. ಆದರೆ ಬಡವರು ಒಂದು ಅಂಬ್ಲಿ, ಒಂದು ಅನ್ನ ಸಾಂಬಾರು ಇಟ್ಟರು ಪರಮಾತ್ಮ ಊಟ ಮಾಡ್ಕೊಂಬರ್ತಾರೆ. ಅಂದರೆ ಇದೆಲ್ಲ ಕತೆ ಸುಮ್ಮನೆ ಅಲ್ಲ, ಭಾವನೆ ಸ್ವೀಕಾರ ಮಾಡ್ತಾರೆ ಅಂತ ಅರ್ಥ. ಬಾಬೋರಿಗೆ ದೊಡ್ಡಸ್ಕೆ ಏನು ಬೇಕಾಗಿಲ್ಲ ಇಲ್ಲಿ, ಭಾವನೆ, ಪ್ರೀತಿ. ಬಾಬೋರ್ ನೆನಪು ಮಾಡ್ತೀರಿ ಅಂದರೆ ಬಾಬೋರ್ ನಿಮ್ಮ ಏನು ಪ್ರೀತಿಯಿಂದ ಭೋಗ ಇಡ್ತೀರಿ, ಬಾಸ್ನಾಲೆಂಗೆ ನಿಮ್ಮ ಭಾವನೆನ ಸ್ವೀಕಾರ ಮಾಡ್ತಾರೆ. ಆ ಭಾವನೆಯ ಸುಗಂಧ ಇದೆಯಲ್ಲ ಅದರಲ್ಲಿ, ಹೆಂಗೆ ಯಾವುದಾದ್ರೂ ಪದಾರ್ಥ ಮಾಡಿದ್ದೀವಿ ಅಂದರೆ ಅದರಲ್ಲಿ ಸುವಾಸನೆ ಇರುತ್ತೆ, ಒಂದೊಂದು ಟೇಸ್ಟ್. ಅದೇ ರೀತಿ ನೀವು ಭಾವನೆಯಿಂದ ಬಾಬೋರಿಗೆ ಭೋಗ ಇಡ್ತೀರಿ ಅಂದರೆ ನಿಮ್ಮ ಭಾವನೆಯ ಸುವಾಸನೆಯನ್ನು ಸ್ವೀಕಾರ ಮಾಡ್ತಾರೆ ಬಾಬೋರು. तो ऐसी ऐसी बातें करनी चाहिए ಬಾಬಾ ಕೆ ಸಾಥ್. ಈ ಥರ ನೀವು ಬಾಬೋರ್ ಜೊತೆ ಮಾತಾಡಬೇಕು. ಬಾಬೋರ್ ನೆನಪಲ್ಲಿ, ಬಾಬಾ ನಿನಗೋಸ್ಕರ ಮಾಡಿದ್ದೀನಿ, ನಿನಗೋಸ್ಕರ ತಂದಿದ್ದೀನಿ, ಪ್ರೀತಿಯಿಂದ ಸ್ವೀಕಾರ ಮಾಡಿಸಿ. ನಿಮ್ಮ ಭಾವನೆ ಸ್ವೀಕಾರ ಮಾಡ್ತಾರೆ. ಜೊತೆಗೆ ಬಾಬೋರ್ ಜೊತೆ ಈ ಥರ ಎಲ್ಲ ಮಾತಾಡಿ. ತುಮಾರಿ ಪ್ರಾಕ್ಟೀಸ್ ಹೋಗಿ ರಾತ್ ಕೋ ಜಾಗನೆ ಸೆ ಅಭ್ಯಾಸ ಪಡ್ ಜಾಯೇಗಾ ತೋ ಫಿರ್ ದಿನ್ ಮೇ ಭಿ ಯಾದ್ ರಹೇಗಿ. ಇಷ್ಟೆಲ್ಲ ನೀವು ನೆನಪಲ್ಲಿ ಇರಬೇಕು ಅಂದರೆ ಅದಕ್ಕೆ ತಳಪಾಯ ಎಲ್ಲಿದೆ ಅಂದರೆ ಅಮೃತ್ ವೇಳೆ. ಅಮೃತ್ ವೇಳೆ ಎದ್ದು ಬಾಬೋರ್ ನೆನ್ಪು ಮಾಡಿ. ಅಭ್ಯಾಸ ನಿಮಗೆ ಅಮೃತ್ ವೇಳೆದಾದರೆ ಇಡೀ ದಿನವೂ ಬಾಬೋರ ನೆನಪಿರುತ್ತೆ. ಭೋಜನ್ ಪರ್ ಭಿ ಯಾದ್ ಕರ್ನಾ ಚಾಹಿಯೆ, ಸಾಜನ್ ಕೆ ಸಾಥ್ ತುಮಾರಿ ಸಗಾಯಿ ಹುಯಿ ಹೇ. ಊಟ ಮಾಡುವಾಗಲೂ ಬಾಬೋರ ನೆನಪಲ್ಲೇ ಊಟ ಮಾಡಬೇಕು. ಪ್ರಿಯತಮನ ಜೊತೆ ನಿಮ್ಮ ನಿಶ್ಚಿತ ಅರ್ಥ ಆಗಿಬಿಟ್ಟಿದೆ. ಬಾಬನೇ ನನ್ನ ಪ್ರಿಯತಮ, ಪತಿಗಳ ಪತಿ, ಪರಮೇಶ್ವರ ಅನ್ನೋದು ನಿಮ್ಮ ಮಕ್ಕಳಿಗೆ ನಿಶ್ಚಯ ಆಯಿತು ಅಂದರೆ ನಿಶ್ಚಿತಾರ್ಥ ಆಗೋಯ್ತಲ್ಲ, ಫಿಕ್ಸ್ ಆಯ್ತಲ್ಲ. ತುಮಿಸೆ ಕಾವು ಪಕ್ಕಾ ಪ್ರಣ ಕರ್ನಾ ಹಿ. ನಿನ್ನ ಜೊತೆಯಲ್ಲೇ ನಾನಿನ್ನು ಊಟ ಮಾಡೋದು. ಎಲ್ಲಿ ನಿಶ್ಚಯ ಆಗೋಯ್ತೋ ಆ ಪ್ರತಿಜ್ಞೆ ಮಾಡ್ಕೊಳ್ಳಿ ಪಕ್ಕ. ಜಬ್ ಯಾದ್ ಕರೆಂಗೆ ತಬಿ ತೋ ವೋ ಖಾಯೇಗಾನಾ. ಸುಮ್ಮನೆ ಬಾಬೋರು ಊಟಕ್ಕೆ ಬರಲ್ಲ, ಮನುಷ್ಯರೇ ಕರೀದೇ ಬರಲ್ಲ, ಬಾಬೋರು ಹೆಂಗೆ ಬರ್ತಾರೆ? ಬಾಬೋರ ನೆನಪು ಮಾಡಿದರೆ ಅವ್ರು ಬರ್ತಾರೆ ಊಟಕ್ಕೆ. ಉನ್ಕೋ ತೋ ಬಾಸ್ನಾ ಹಿ ಮಿಲ್ನಿ ಹೇ, ಕ್ಯೋಂಕಿ ಉನ್ಕೋ ಅಪ್ನಾ ಶರೀರ್ ತೋ ಹೇ ನಹಿ. ಬಾಬೋರ ಆ ಪ್ರೀತಿಯ ಸುಗಂಧವನ್ನೇ ಸ್ವೀಕಾರ ಮಾಡೋದು. ಅವ್ರು ಯಾಕೆ ಶರೀರ ಇಲ್ಲ, ಸ್ಥೂಲವಾಗೇನೂ ಸ್ವೀಕಾರ ಮಾಡಲ್ಲ. ಕುಮಾರಿಯೋಂ ಕೆ ಲಿಯೆ ತೋ ಬಹುತ್ ಸಹಜ್ ಹೇ, ಇನ್ಕೋ ಜಾಸ್ತಿ सहूलियतें है. श्री बाबा हमारा ಸಲೋನಾ ಸಾಜನ್ ಕಿತ್ನಾ ಮೀಠಾ ಹೇ. ಬಾಬಾ ಹೇಳ್ತಾರೆ ಕುಮಾರಿಯರಿಗೆ ತುಂಬ ಸಹಜ, ಏಕೆಂದರೆ ಬುದ್ಧಿ ಹರಿದು ಹಂಚೋಗಿಲ್ಲಲ್ಲ, ಸಂಬಂಧಗಳು ತುಂಬ ಕಡಿಮೆ ಕುಮಾರಿಯರಿಗೆ. ಬಾಬಾ ಹೇಳ್ತಾರೆ ನಿಮಗೆ ತುಂಬಾ ಅವಕಾಶಗಳಿದೆ. ಶ್ರೀ ಬಾಬಾ ನನ್ನ ಅತಿ ಪ್ರೀತಿಯ ಪ್ರಿಯತಮ, ಎಷ್ಟು ಮಧುರವಾಗಿದ್ದಾರೆ ನೋಡಿ. ಜಗತ್ತೆಲ್ಲ ಪ್ರೀತಿ ಮಾಡೋಷ್ಟು ಮಧುರವಾಗಿದ್ದಾರೆ ಬಾಬೋರು.
आधा कल्प हमने आपको याद किया अभी आप आकर मिले हो. ಬಾಬೋರ್ ಜೊತೆ ಮಾತಾಡಿ, ನೋಡು ನಿನಗೋಸ್ಕರ ನಾನು ಅರ್ಧ ಕಲ್ಪ ಕಾದಿದ್ದೀನಿ, ಕರೆದಿದ್ದೀನಿ, ನೆನಪು ಮಾಡಿದ್ದೀನಿ. ಬಾಬಾ ಈಗ ಬಂದು ನೀವು ನನಗೆ ಸಿಕ್ಕಿದ್ದೀರಿ. ಜೋ ಖಾತೆ ಆಪ್ ಬಿ ಕಾವು. ಹೇಳಿ ಬಾಬಾ, ನಾವೇನು ಊಟ ಮಾಡ್ತೀವೋ ನೀವು ಊಟ ಮಾಡಿ, ನೀವೇನು ಊಟ ಮಾಡ್ತಿರೋದು ನಾವು ಊಟ ಮಾಡ್ತೀವಿ. ऐसा नहीं एक बार याद किया बस फिर तुम खुद खाते जाओ उनको खिलाना भूल जाओ. ಹಂಗಲ್ಲ, ಊಟ ಮಾಡೋಕ್ಕೆ ಮುಂಚೆ ಬಾಬಾ ಅಂತ ನೆನ್ಪು ಮಾಡಿಬಿಟ್ಟು ಊಟ ಶುರು ಮಾಡಿಬಿಡೋದು ಅಷ್ಟೇ. ಆಮೇಲೆ ಮರ್ತೇ ಬಿಡೋದು. ನಾವೇ ಹೇಳ್ತೀರ, ನನಗೆ ಊಟ ಮಾಡಿಸೋದನ್ನೇ ಮರ್ತು ಬಿಡ್ತೀರಾ, ಒಂದು ಗುಕ್ಕು ನನಗೆ ಕೊಡ್ತೀರಾ, ನೆನ್ಪು ಶುರು ಮಾಡ್ತೀರಾ, ಆಮೇಲೆ ನೀವೇ ಊಟ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ, ನಾನು ಮರ್ತೇ ಬಿಡ್ತೀರಾ. ಈ ಥರ ಆಗಬಾರ್ದು. उनको भूलने से उनको मिलेगा नहीं. चीज़ें तो बहुत खाते हो, खिचड़ी खाएंगे, आम खाएंगे, मिठाई खाएंगे, ऐसे थोड़ी शुरू में याद किया खलास, फिर और चीज़ें वह कैसे खाएंगे. ಬಾಬಾ ಹೇಳ್ತಾರೆ, ಪದಾರ್ಥಗಳಂತೂ ವೆರೈಟಿ ಇರುತ್ತೆ ನಿಮ್ಮ ಹತ್ರ. ನೀವು ನನ್ನನ್ನು ಮರ್ತು ಬಿಟ್ಟರೆ ನನಗಿನ್ನೇನು ಸಿಗಲ್ಲ. ಯಾವ್ದು ನನ್ನ ನೆನಪಲ್ಲಿ ಊಟ ಮಾಡ್ತೀರಿ ಅದು ನನಗೆ, ನಾನು ಸ್ವೀಕಾರ ಮಾಡ್ತೀನಿ. ನಾನು ಮರ್ತು ನೀವು ಊಟ ಮಾಡಿದರೆ ಬಾಬಾ ಹೇಳ್ತಾರೆ ಹೆಂಗೆ ಸ್ವೀಕಾರ ಆಗುತ್ತೆ. ನಿಮ್ಮ ಹತ್ರ ಏನೇನೆಲ್ಲ ಇರುತ್ತೆ. ಬಾಬಾ ಹೇಳ್ತಾರೆ ಕಿಚಡಿ ಇರುತ್ತೆ, ಮಾವಿನ ಹಣ್ಣು ಇರುತ್ತೆ, ಎಷ್ಟೊಂದು ಸ್ವೀಟ್ಸ್ ಇರುತ್ತೆ, ಬಹಳ ವೆರೈಟಿ ಇರುತ್ತೆ. ಆದರೆ ನೀವು ಶುರುನಲ್ಲಿ ನೆನ್ಪು ಮಾಡಿದ್ರಿ, ಅಷ್ಟೇ ಸ್ವೀಕಾರ ಮಾಡೋದು. ನೀವು ಮರೆತ್ರಿ, ನಾನು ಹೆಂಗೆ ಸ್ವೀಕಾರ ಮಾಡಲಿ. साजन नहीं खाएगा तो माया बीच में खा जाएगी, उनको खाने नहीं देगी. ಬಾಬಾ ಹೇಳ್ತಾರೆ, ನೀವು ಬಾಬೋರನ್ನು ಮರೆತರೆ ಮಾಯೆ ಊಟ ಮಾಡೋಕ್ಕೆ ಶುರು ಮಾಡುತ್ತೆ. ಅವಾಗ ಆ ಶಕ್ತಿ ಎಲ್ಲ ಮಾಯೆಗೆ ಹೊರಟೋಗುತ್ತೆ. ಬಾಬೋರಿಗೆ ಊಟ ಮಾಡೋಕ್ಕೆ ಬಿಡಲ್ಲ. ನೀವು ಮರ್ತು ಬಿಟ್ರಿ, ಬಾಬೋರು ಅಲ್ಲಿ ಕನೆಕ್ಷನ್ ಕಟ್, ಮಾಯೆ ಶುರು ಮಾಡ್ಕೊಂಬಿಡುತ್ತೆ. ಬಾಬಾ ಹೇಳ್ತಾರೆ, ಹಮ್ ದೇಖ್ತೆ ಹೇ ಮಾಯಾ ಖಾ ಜಾತಿ ತೋ ವೋ ಬಲ್ವಾನ್ ಬನ್ ಜಾತಿ. ಬಾಬಾ ಹೇಳ್ತಾರೆ, ನಾನು ನೋಡ್ತೀನಿ, ಮಾಯೆ ಊಟ ಮಾಡುತ್ತೆ ಅಂದರೆ ಮಾಯೆ ಶಕ್ತಿಶಾಲಿ ಆಗಿಬಿಡುತ್ತೆ. ನೀವು ನನ್ನ ನೆನಪಲ್ಲಿ ಊಟ ಮಾಡಿದರೆ ನೀವು ಶಕ್ತಿಶಾಲಿ ಆಗ್ತೀರಿ. ಅವ್ರು ತುಮಕೋ ಹರಾತಿ ರೇತಿ ಹೇ. ಮಾಯೆಗೆ ದಷ್ಟಪುಷ್ಟ ಮಾಡಿ ನೀವೇ ಶಕ್ತಿ ತುಂಬಿಟ್ಟು ಆಮೇಲೆ ಮಾಯೆ ನಿಮಗೆ ಸೋಲಿಸುತ್ತೆ. ಬಾಬಾ ಯುಕ್ತಿಯಾ ಸ ಬತ್ಲಾತೆ, ಬಾಬಾ ಕೋ ಯಾದ್ ಕರೋ ಬಾಪ್ ಅಥವಾ ಸಾಜನ್ ಬಹುತ್ ರಾಜಿ ಹೋಗ. ಬಾಬೋರ್ ಯುಕ್ತಿ ತುಂಬ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ. ಬಾಬೋರ್ ನೆನಪು ಮಾಡಿ, ಬಾಬೋರ್ ಸಂಬಂಧದಲ್ಲಾದರೂ ನೆನಪು ಮಾಡಿ, ಪ್ರಿಯತಮನ ಸಂಬಂಧದಲ್ಲಾದರೂ ನೆನಪು ಮಾಡಿ. ಬಾಬೋರ್ ತುಂಬ ರಾಜಿ ಆಗಿಬಿಡ್ತಾರೆ, ನಿಮ್ಮಿಂದ ಅವರು ಸಂತುಷ್ಟ ಆಗಿಬಿಡ್ತಾರೆ. कहते हो बाबा तुम्ही से बैठूं तुम्ही से खाऊं, हम आपको याद कर खाते, ज्ञान से जानते हैं, आप तो वासना ही लेंगे ना. ನೀವು ಹೇಳ್ತಿರಲ್ಲ, ಬಾಬಾ ನಿನ್ನ ಜೊತೆನೇ ಊಟ ಮಾಡ್ತೀನಿ, ನಿನ್ನ ಜೊತೆನೇ ಕೂತ್ಕೊಳ್ತೀನಿ. ಜೊತೆಯ ಅರ್ಥ ಏನೋ ನೆನಪು. ಯಾವಾಗ ನೆನಪಲ್ಲಿರ್ತೀರಿ ಆವಾಗ ಜೊತೆ ಇರ್ತೀರಿ. ಮರೆತ್ರಿ ಒಂಟಿ ಆಗ್ತೀರಿ. ಬಾಬೋರ್ ನೆನಪು ಮಾಡಿ ಅಥವಾ ಪ್ರಿಯತಮನನ್ನು ನೆನಪು ಮಾಡಿ, ಬಾಬಾ ನಾನು ನಿನ್ನ ನೆನಪಲ್ಲೇ ಊಟ ಮಾಡೋದು. ಏಕೆಂದರೆ ನಿಮ್ಮ ಮಕ್ಕಳಿಗೆ ಗೊತ್ತಿದೆಯಲ್ಲ, ಬಾಬೋರು ನಮ್ಮ ಭಾವನೆನ, ಪ್ರೀತಿಯ ಸುವಾಸನೆನ ಸ್ವೀಕಾರ ಮಾಡ್ತಾರೆ. तो लोन का शरीर है, याद करने से वह आते हैं, सारा मदार तुम्हारी याद पर है. ಬಾಬಾ ಹೇಳ್ತಾರೆ, ನಾನಿದು ಲೋನ್ ತಗೊಂಡಿರೋ ಶರೀರ ಇದು. ನೀವು ನೆನಪು ಮಾಡಿದರೆ ನಾನು ಬರ್ತೀನಿ, ನೀವು ನೆನಪು ಮಾಡಿದರೆ ನಾನು ಸ್ವೀಕಾರ ಮಾಡ್ತೀನಿ. ಟೋಟಲ್ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ. ಇಸ್ಕೋ ಯೋಗ ಕಹಾ ಜಾತಾ ಹೇ, ಯೋಗ ಮೇ ಮೆಹನತ್ ಹೇ. ಇದಕ್ಕೆ ಯೋಗ ಅಂತ ಹೇಳೋದು. ಬಾಬಾ ಹೇಳ್ತಾರೆ ಇದರಲ್ಲೇ ಪರಿಶ್ರಮ ಇದೆ. सन्यासी उदासी ऐसे कभी नहीं कहेंगे. तुमको अगर पुरुषार्थ करना है तो बाबा की श्रीमत को नोट करो. ಸನ್ಯಾಸಿ ಉದಾಸಿಗಳು ಈ ಥರ ಯಾರು ನಿಮಗೆ ಹೇಳ್ಕೊಡಲ್ಲ ಬಾಬನ್ ಬಿಟ್ಟು. ಈ ಪುರುಷಾರ್ಥ ಮಾಡಬೇಕಂದ್ರೆ ಬಾಬೂರ ಶ್ರೀಮತಗಳು ಏನು ಅನ್ನೋದನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ಏನೇನು ಶ್ರೀಮತ ಇದೆ ಪೂರಾ ಪುರುಷಾರ್ಥ ಮಾಡಿ. ಬಾಬಾ ಅಪ್ನಾ ಅನುಭವ ಬತ್ಲಾತೆ ಹೇ, कहते हैं जैसा कर्म मैं करता हूँ तुम भी करो. ಬ್ರಹ್ಮ ಬಾಬಾವರು ತನ್ನ ಅನುಭವ ಹೇಳ್ತಾರೆ, ಮಕ್ಕಳೇ ನಾನೇನು ಕರ್ಮ ಮಾಡ್ತೀನಿ ನೀವು ಮಾಡಿ ಅದೇ ಥರ. ಹೆಂಗೆ ನಾನು ಬಾಬಾವ್ರ ನೆನಪಲ್ಲಿ ಊಟ ಮಾಡೋ ಪುರುಷಾರ್ಥ ಮಾಡ್ತೀನಿ, ಎಲ್ಲದನ್ನು ನೀವು ಆ ಥರ ಮಾಡಿ. ವಹಿ ಕರ್ಮ ಮೇ ತುಮಕೋ ಸಿಕ್ಲಾತಾ ಹೂँ. ಏನು ಮಾಡಬೇಕು ಯಥಾರ್ಥ ಕರ್ಮ ಅದನ್ನೇ ನಾನು ನಿಮಗೆ ಕಲಿಸ್ಕೊಡ್ತೀನಿ.
ಬಾಬಾ ಕೋ ತೋ ಕರ್ಮ ನಹಿ ಕರ್ನಾ ಹೈ. ಶಿವಬಾಬಾ ಅವರಂತೂ ಏನೋ ಕರ್ಮ ಮಾಡೋಂಗಿಲ್ಲ, ಮಾಡೋದಿಲ್ಲ. सत्युग में कर्म कूटते नहीं. बाबा बहुत सहज बातें बतलाते हैं. तुम्ही से बैठो, सुनो, तुम्ही से खाओ, ये तुम्हारा ही ಗಾಯನ್ है. ಬಾಬಾ ಬಹಳ ಸಹಜ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ನೀವೇ ಪ್ರತಿಜ್ಞೆ ಮಾಡಿದ್ದಲ್ಲ, ನಿನ್ನ ಜೊತೆನೇ ಕೂತ್ಕೊಳ್ತೀನಿ, ನಿನ್ನ ಮಾತನ್ನೇ ಕೇಳ್ತೀನಿ, ನಿನ್ನ ಜೊತೆನೇ ಊಟ ಮಾಡ್ತೀನಿ, ಇನ್ನು ಮುಂತಾಗಿದ್ದ ಮಾತುಗಳು ಬಾಬಾ ಹೇಳ್ತಾರೆ ಇದು ನಿಮ್ಮದೇ ಅಲ್ವಾ, ನೀವೇ ಮಾಡಿರೋ प्रतिज्ञेगलिदो. साजन के रूप में व बाप के रूप में याद करो. गायन गाया हुआ है ना, विचार सागर मंथन कर ज्ञान की पॉइंट्स निकालते हैं. ಬಾಬಾ ಹೇಳ್ತಾರೆ, ನನ್ನನ್ನು ಯಾವ ಸಂಬಂಧದಲ್ಲಾದರೂ ನೆನ್ಪು ಮಾಡಿ, ತಂದೆಯ ಸಂಬಂಧದಲ್ಲಾದರೂ ನೆನ್ಪು ಮಾಡಿ, ಪ್ರಿಯತಮನ ಸಂಬಂಧದಲ್ಲಾದರೂ ನೆನ್ಪು ಮಾಡಿ. ಗಾಯನ ಇದೆ ಅಲ್ವಾ, ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮಥನ ಮಾಡಿ ಜ್ಞಾನದ ಪಾಯಿಂಟ್ಸನ್ನು ತೆಗಿತಾ ಹೋಗಿ. ಇಸ್ ಪ್ರಾಕ್ಟೀಸ್ ಸೆ ವಿಕರಂ ಭಿ ವಿನಾಶ ಹೋಂಗೆ, ತಂದ್ರಸ್ತ್ ಭಿ ಬನೆಂಗೆ. ಎಷ್ಟು ಬಾಬಾ ಅವ್ರು ನೆನ್ಪು ಮಾಡ್ತೀರಿ, ಜ್ಞಾನದ ವಿಚಾರ ಸಾಗರ ಮಥನ ಮಾಡ್ತೀರಿ, ಅಭ್ಯಾಸ ಮಾಡ್ತೀರಿ, ಬಾಬಾ ಹೇಳ್ತಾರೆ ಅಷ್ಟು ವಿಕರ್ಮನೂ ವಿನಾಶ ಆಗುತ್ತೆ, ಜೊತೆಗೆ ಆರೋಗ್ಯವಾಗೂ ಇರ್ತೀರಿ. ಜೋ ಪುರುಷಾರ್ಥ ಕರೆಂಗೆ ಉನ್ಕೋ ಫಾಯ್ದಾ ಹೋಗಾ, ಜೋ ನೈ ಕರೆಂಗೆ ಉನ್ಕೋ ನುಕ್ಸಾನ್ ಹೋಗಾ. ಯಾರು ಈ ಪುರುಷಾರ್ಥ ಮಾಡ್ತೀರಿ ಅವರಿಗೆ ಲಾಭ ಆಗುತ್ತೆ, ಯಾರು ಮಾಡಲ್ಲ ಅವರಿಗೆ ಹಾನಿ ಆಗುತ್ತೆ. ಸಾರಿ ದುನಿಯಾ ತೋ ಸ್ವರ್ಗ ಕಾ ಮಾಲಿಕ್ ನೈ ಬಂತಿ, ಯೇ ಭಿ ಹಿಸಾಬ್ ಕಿತಾಬ್ ಹೈ. ಇಡೀ ಜಗತ್ತಲ್ಲಿರೋರೆಲ್ಲ ಸ್ವರ್ಗದ ಮಾಲೀಕರಾಗಲ್ಲ. ಬಾಬಾ ಹೇಳ್ತಾರೆ ಎಲ್ಲದಕ್ಕೂ ಇಲ್ಲಿ ಲೆಕ್ಕಾಚಾರ ಇದೆ, ಯಾರ್ಯಾರು ಏನೇನೋ ಆಗಕ್ಕಾಗಲ್ಲ, ಲೆಕ್ಕಾಚಾರ ಇದೆ. ಬಾಬಾ ಬಹುತ್ ಅಚ್ಚಿ ರೀತಿ ಸಮझाते. गीत तो सुना बरोबर, हम यात्रा पर चल रहे हैं. यात्रा पर भोजन आदि तो खाना ही पड़ता है. सजनी साजन के साथ, बच्चा बाप के साथ खाएंगे. ಬಾಬೋರ್ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಮಕ್ಕಳೇ ಹಾಡು ಕೇಳಿದ್ರಲ್ಲ, ಇಂದಲ್ಲ ನಾಳೆ ಚದುರುತ್ತೆ ಈ ಮೋಡ ಅಂತ. ಅದೇ ಥರ ಬಾಬೋರ್ ಹಾಡು ಕೇಳಿದ್ರಿ, ನೆನಪಿನ ಯಾತ್ರೆಯಲ್ಲಿ ನಡೀತಾ ಹೋಗಿ, ಬಾಬೋರ ನೆನಪಿನ ಯಾತ್ರೆಯಲ್ಲಿದ್ದು ಊಟ ಮಾಡಿ. ಪ್ರಿಯತಮೆಯಾಗಿ ಪ್ರಿಯತಮನ ಜೊತೆ ಆದರೂ ಊಟ ಮಾಡಿ, ಮಕ್ಕಳಾಗಿ ತಂದೆ ಜೊತೆ ಆದರೂ ಊಟ ಮಾಡಿ, ಯಾವ ಸಂಬಂಧದಲ್ಲಾದರೂ ಬಾಬೋರ್ ನೆನಪು ಮಾಡಿ. यहाँ भी ऐसे तुम्हारी साजन के साथ जितनी लगन होगी उतना ಖುಷಿ ಕಾ ಪಾರ ಚढ़ेगा. ಬಾಬಾ ಹೇಳ್ತಾರೆ ಇಲ್ಲೂ ಅಷ್ಟೇನೆ, ಹಿಂಗೆ ಲೌಕಿಕದಲ್ಲೂ ಮಕ್ಕಳು ತಂದೆ ತಾಯಿ ಜೊತೆ ಊಟ ಮಾಡ್ತಾರೆ, ಪ್ರಿಯತಮನ ಜೊತೆ ಊಟ ಮಾಡ್ತಾರೆ, ಅದೇ ಥರ ಇಲ್ಲೂ ನೀವು ಪ್ರಿಯತಮನ ಜೊತೆ ಎಷ್ಟು ಪ್ರೀತಿ ಇದೆ, ಲಗನ್ ಇರುತ್ತೆ, ಅಷ್ಟು ನಿಮ್ಮ ಖುಷಿಯ ಲೆವೆಲ್ಲು ಏರ್ತಾ ಹೋಗುತ್ತೆ. ನಿಶ್ಚಯ ಬುದ್ಧಿ ವಿಜಯಂತಿ ಆಗ್ತೀರಿ. ಯೋಗ ಮನ ದೌಡಿ. ಯೋಗ ಅಂದರೆ ಇದು ರೇಸ್, ಇದು ಓಡೋದು, ಇದು ಬುದ್ಧಿಯೋಗದ ರೇಸ್. ಇದು ಹಮ್ ಸ್ಟೂಡೆಂಟ್ ಹೇ, ಟೀಚರ್ ಹಮ್ಕೋ ದೌಡ್ನಾ ಸಿಕ್ಲಾತೆ ಹೇ. ನಾವು ವಿದ್ಯಾರ್ಥಿಗಳು, ನಮ್ಮ ಟೀಚರ್ ನಮಗೆ ಓಡೋ ರನ್ನಿಂಗ್ ರೇಸ್ ಕಲಿಸ್ಕೊಡ್ತಾ ಇದ್ದಾರೆ. ರನ್ನಿಂಗ್ ರೇಸ್ ಅಂತ ಹೇಳಿ ನೆನಪಿನ ರೇಸ್ ಇದು. ಬಾಬಾ कहते ऐसा नहीं समझो कि दिन में सिर्फ कर्म ही करना है. ಕಚುವೆ ಮಿಸಲ್ ಕರಮ್ ಕರ್ ಫಿರ್ ಯಾದ್ ಮೇ ಬೈಟ್ ಜಾओ. ಬಾಬಾ ಹೇಳ್ತಾರೆ ಹಂಗಲ್ಲ, ಇಡೀ ದಿನ ಕರ್ಮನೇ ಮಾಡ್ತಾ ಇರಿ ಅಂತಲ್ಲ. ಕರ್ಮದ ಮಧ್ಯದಲ್ಲಿ ಸಮಯ ಸಿಗುತ್ತೆ. ಆ ಸಮಯದಲ್ಲಿ ಹೇಗೆ ಆಮೆ ಕರ್ಮೇಂದ್ರಿಯಗಳು ಬೇಕಾದಾಗ ಉಪಯೋಗಿಸುತ್ತೆ, ಬೇಡದೇ ಇದ್ದಾಗೆಲ್ಲ ತನ್ನೊಳಗಡೆ ಅಳವಡಿಸ್ಕೊಂಡು ಬಿಡುತ್ತೋ, ಆ ಥರ ನೀವು ಮಧ್ಯದಲ್ಲಿ ಕರ್ಮವನ್ನು ಸಮಾಪ್ತಿ ಆದಮೇಲೆ ಕೂತ್ಕೊಂಡು ಬಾಬೋರ್ ನೆನ್ಪು ಮಾಡಿ. ಅಂದರೆ ಇದೆಲ್ಲ ನಿಮ್ಮದೇ ಉದಾಹರಣೆ. ಭ್ರಮರಿ ಸಾರಾ ದಿನ್ ಬೂ ಕರ್ತಿ ಹೇ, ಫಿರ್ ಕೊಯ್ ಉಡ್ ಜಾತೆ ಕೊಯ್ ಮರ್ ಜಾತೆ, ವತೋ ಏಕ್ ದೃಷ್ಟಾಂತ ಹೇ. ಹೆಂಗೆ ಭ್ರಮರಿ ಬೇರೆ ಕೀಟಗಳನ್ನು ತಗೊಂಬಂದು ಬೂ ಮಾಡುತ್ತೆ ತನ್ನ ಸಮಾನ ಮಾಡ್ಕೊಳ್ಳೋಕ್ಕೆ. ಕೆಲವು ಭ್ರಮರಿ ಥರ ಆರುತ್ತೆ, ಭ್ರಮರಿ ಥರ ಸಮಾನಾಗಿ ಆರುತ್ತೆ, ಕೆಲವು ಸತ್ತೋಗುತ್ತೆ. ಇದೆಲ್ಲ ಒಂದು ಉದಾಹರಣೆಗಳು. यहाँ तुम बूंबू कर आप समान बनाते हो, उसमें कोई का तो बहुत लव रहता, कोई सड़ जाते, कोई अधूरे रह जाते, बागंती हो जाते, फिर जाकर कीड़ा बनते हैं. ಬಾಬಾ ಹೇಳ್ತಾರೆ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ಭ್ರಮರಿ ಹೆಂಗೆ
ಬೇರೆ ಕೀಟಗಳನ್ನು ಬೂಮ್ ಬೂಮ್ ಮಾಡಿ ತನ್ನ ಸಮಾನ ಮಾಡಿಕೊಳ್ಳುತ್ತೆ. ಆದರೆ ಎಲ್ಲದೂ ತನ್ನ ಸಮಾನ ಆಗಲ್ಲ. ಕೆಲವು ತುಂಬ ಸಮಾನ ಆಗುತ್ತೆ, ಕೆಲವು ಅರ್ಧಂಬರ್ಧ ಸತ್ತೋಗುತ್ತೆ, ಕೆಲವು ಕೊಳೆತೋಗುತ್ತೆ, ಕೆಲವು ಬಿಟ್ಟೋಗುತ್ತೆ. ಮತ್ತು ಹೆಂಗೆ ಕೀಟ ಇತ್ತು ಅದೇ ಥರ ಆಗುತ್ತೆ. ಇಲ್ಲೂ ಅಷ್ಟೇ. तो ये बूं बूं करना बहुत सहज, मनुष्य से देवता किए करत न लागी वार. अभी हम योग लगा रहे, देवता बनने का पुरुषार्थ कर रहे हैं. ಬಾಬಾ ಹೇಳ್ತಾರೆ ಇಲ್ಲಿ ಜ್ಞಾನದ ಬೂಂಬೂ ಮಾಡೋದು ಬಹಳ ಸಹಜ. ಮನುಷ್ಯರಿಂದ ದೇವತೆಗಳನ್ನು ಮಾಡೋಕ್ಕೆ ಬಾಬೋರು ಬಂದಿದ್ದಾರೆ. ಈಗ ನೀವು ಬಾಬೋರ ಜೊತೆ ಯೋಗ ಜೋಡಿಸಿ ದೇವತೆಗಳಾಗೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. यही ज्ञान गीता में था. वह मनुष्य से देवता बनाकर गए थे. ಇದೇ ಜ್ಞಾನ ಗೀತೆಯಲ್ಲಿದೆ. ಬಾಬಾ ಹೇಳ್ತಾರೆ ಯಾವ ಜ್ಞಾನ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತೆ ಅದೇ ಸತ್ಯ ಗೀತಾ ಜ್ಞಾನ. ಸತ್ಯಯುಗದಲ್ಲಿ ಎಲ್ಲರೂ ದೇವತೆಗಳಿದ್ರು. ज़रूर उनको संगम युग पर ही आकर देवता बनाया होगा. ಸತ್ಯಯುಗದಲ್ಲಿ ಹೆಂಗೆ ದೇವತೆ ಆದರು? ಬಾಬಾ ಹೇಳ್ತಾರೆ ಅವರು ಸಂಗಮ್ ಯುಗದಲ್ಲೇ ಬಾಬೋರು ಬಂದು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡ್ತಾರೆ. ವಹಾ ತೋ ದೇವತಾ ಬನ್ನೆ ಕಾ ಯೋಗ ನಹಿ ಸಿಕ್ಲಾಯಂಗೆ. ಸತ್ಯಯುಗದಲ್ಲಿ ಯಾರು ದೇವತೆಗಳಾಗೋ ಯೋಗನ ಯಾರು ಕಲಿಸೋದಿಲ್ಲ. ಅಲ್ಲಿ ಯಾವ ಗುರುಗಳು ಪರಮಾತ್ಮ ಯಾರು ಅಲ್ಲಿ ಇರೋದಿಲ್ಲ. ಸತ್ಯಯುಗದ ಆದಿಯಲ್ಲಿ ದೇವಿ ದೇವತಾ ಧರ್ಮ ಇತ್ತು. ಕಲಿಯುಗದ ಅಂತ್ಯದಲ್ಲಿ ಎಲ್ಲವೂ ಆಸುರಿ ಧರ್ಮಗಳಿದೆ. ये बात सिर्फ गीता में ही लिखी हुई है. मनुष्यों को देवता बनाने में देरी नहीं लगती है क्योंकि ये ऑब्जेक्ट बता देते हैं. ಎಲ್ಲ ಮಾತು ಗೀತೆಯಲ್ಲೇ ಇರೋದು. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡೋಕ್ಕೇನೋ ಟೈಮ್ ಹಿಡಿಸಲ್ಲ, 1 ಸೆಕೆಂಡ್ ಮೇ. ಏಕೆಂದರೆ ಲಕ್ಷ್ಯ ತಿಳಿಸ್ಕೊಟ್ಬಿಟ್ರು ನಿಶ್ಚಯ ಆಗ್ಬಿಡ್ತು ಅಂದರೆ ಅದಕ್ಕೆ ಪುರುಷಾರ್ಥ ಆರಂಭ ಆಗಿಬಿಡುತ್ತೆ. वहाँ सारी दुनिया में एक धर्म होगा. दुनिया तो सारी होगी ना, ऐसा नहीं चीन यूरोप नहीं होंगे परंतु वहाँ मनुष्य नहीं होंगे. ಇಡೀ ವಿಶ್ವದಲ್ಲೇ ಒಂದು ಧರ್ಮ ಇರುತ್ತೆ. ಬಾಬಾ ಹೇಳ್ತಾರೆ ಪ್ರಪಂಚ ಏನೋ ಚಿಕ್ಕದಾಗ್ಬಿಡುತ್ತೆ ಅಂದರೆ ಭೂಮಿ ಆಕಾಶ ಚಿಕ್ಕದಾಗುತ್ತೆ ಅಂತಲ್ಲ. ಇವತ್ತೇನೆಲ್ಲ ಖಂಡಗಳಿದೆ ಎಲ್ಲ ಖಂಡಗಳು ಇರುತ್ತೆ, ಆದರೆ ವಿಭಜನೆ ಇರೋದಿಲ್ಲ. ಅಖಂಡವಾದ ವಿಶ್ವ ಇರುತ್ತೆ, ಮತ್ತು ಬೇರೆ ಖಂಡಗಳಲ್ಲಿ ಯಾರೂ ವಾಸ ಇರೋದಿಲ್ಲ. ಸಿರ್ಫ್ ದೇವಿ ದೇವತಾ ಧರ್ಮ ವಾಲೆ ಹೋಂಗೆ ಅವ್ರ ಧರ್ಮ ವಾಲೆ ಹೋತೆ ನಹಿ. ಕೇವಲ ದೇವಿ ದೇವತಾ ಧರ್ಮದವ್ರು ಇರ್ತಾರೆ, ಅದು ಭರತ ಖಂಡದಲ್ಲಿ ಮಾತ್ರ, ಬೇರೆ ಯಾವ ಖಂಡಗಳು ಇರೋದಿಲ್ಲ. ಮತ್ತು ಬಾಬಾ ಹೇಳ್ತಾರೆ ಬೇರೆ ಧರ್ಮದವರು ಇರೋದಿಲ್ಲ. ಇದೀಗ ಕಲಿಯುಗ. ಹಮ್ ಭಗವಾನ್ ದ್ವಾರ ಮನುಷ್ಯ ಸೇ ದೇವತಾ ಬನ್ ರಹೆ ಹೇ. ನಾವು ಭಗವಂತನಿಂದ ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀವಿ. ಬಾಬಾ ಕೇತೆ ತುಮ್ 21 ಜನ್ಮ ಸದಾ ಸುಖಿ ಬನೆಂಗೆ, ಇಸ್ಮೇ ತಕ್ಲೀಫ್ ಕಿ ಕೊಯ್ ಬಾತ್ ಹಿ ನಹಿ ಹೈ. ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ 21 ಜನ್ಮಕ್ಕೆ ಸದಾ ಸುಖಿಯನ್ನಾಗಿ ಮಾಡ್ತೀನಿ. ಇದರಲ್ಲಿ ನಾನೇನು ಕಷ್ಟದ ಮಾತುಗಳನ್ನು ಹೇಳೋದೇ ಇಲ್ಲ. ಇದೇನು ಕಷ್ಟದ ಮಾತಿಲ್ಲ. ಭಕ್ತಿ ಮಾರ್ಗದಲ್ಲಿ ಭಗವಂತನ ಹತ್ರ ಹೋಗಲಿಕ್ಕೆ ಎಷ್ಟೊಂದು ಪರಿಶ್ರಮ ಪಡ್ತಾರೆ. कहते हैं पार निर्वाण गया, ऐसा कभी नहीं कहेंगे भगवान के पास गया, कहेंगे ಸ್ವರ್ಗ गया. ಬಾಬಾ ಹೇಳ್ತಾರೆ ಯಾರೇ ಶರೀರ ಬಿಟ್ಟರು ಈ ಥರ ಹೇಳ್ತಾರೆ, ನಿರ್ವಾಣಕ್ಕೆ ಹೊರಟೋದ್ರು ಅಂತಾರೆ, ಸ್ವರ್ಗಸ್ಥರಾದರು ಅಂತಾರೆ. ಬಾಕಿ ಬಾಬೋರ ಹತ್ರ ಹೋದ್ರು ಅಂತ ಯಾರೂ ಹೇಳಲ್ಲ. ಏಕಕ್ಕೆ ಜಾನೆ ಸೇ ಸ್ವರ್ಗ ನೈ ಬನೇಗಾ, ಸಬ್ಕೋ ಜಾನಾ ಹೇ. ಯಾರೋ ಒಬ್ಬರು ಶರೀರ ಬಿಟ್ಟು ಹೋಗಿದ ತಕ್ಷಣ ಸ್ವರ್ಗಸ್ಥರಾಗಲ್ಲ ಅಥವಾ ಏನು ಸ್ವರ್ಗ ಆಗಲ್ಲ. ಬಾಬಾ ಹೇಳ್ತಾರೆ ಎಲ್ಲರೂ ಹೋಗಬೇಕು. ಗೀತಾ ಮೇ ಲಿಖಾ ಹುವಾ ಹೈ ಭಗವಾನ್ ಕಾಲೋಂ ಕಾ ಕಾಲ್ ಹೈ, ಮಚ್ಚರೋ ಸದೃಶ್ಯ ಸಭಿಕೋ ವಾಪಸ್ ಲೇ ಜಾತೆ ಹೇ. ಗೀತೆಯಲ್ಲೂ ಬರೆದಿದೆ ಭಗವಂತ ಅಂದರೆ ಕಾಲರ ಕಾಲ, ಮಹಾಕಾಲ, ಯಾರನ್ನು ಬಿಟ್ಟೋಗಲ್ಲ. ಅವ್ರು ಬಂದಿರೋದೇ ಕರ್ಕೊಂಡು ಹೋಗಲಿಕ್ಕೆ. ಯಾವ ಥರ ಕರ್ಕೊಂಡು ಹೋಗ್ತಾರೆ? ಇಷ್ಟು ಕೋಟ್ಯಾಂತರ ಆತ್ಮಗಳನ್ನು ಸೊಳ್ಳೆಗಳ ಸದೃಶ್ಯ ಎಲ್ಲರೂ ಗುಂಪಾಗಿ ವಾಪಸ್ ಮನೆಗೆ ಹೋಗ್ತಾರೆ. बुद्धि भी कहती है चक्र रिपीट होना है, पहले पहले ज़रूर सत्युगी देवी देवता धर्म रिपीट होगा. ನಿಮ್ಮ ವಿವೇಕನೂ ಹೇಳುತ್ತೆ ಸ್ವರ್ಗ ಮತ್ತೆ ರಿಪೀಟ್ ಆಗುತ್ತೆ. ಚಕ್ರ ರಿಪೀಟ್ ಆಗುತ್ತೆ ಅಂದರೆ ಆರಂಭದಿಂದ ಆಗುತ್ತೆ.
ಮೊಟ್ಟ ಮೊದಲು ಅವಶ್ಯಕವಾಗಿ ಸತ್ಯುಗಿ ದೇವಿ ದೇವತಾ ಧರ್ಮ ರಿಪೀಟ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಧರ್ಮಗಳು, ದ್ವಾಪರ ಯುಗದ ನಂತರ ಬೇರೆ ಬೇರೆ ಧರ್ಮಗಳು ಬರುತ್ತೆ. ಬಾಬಾ ಕಿತ್ನಾ ಸಹಜ ಬತ್ಲಾತೆ, ಮನ್ ಮನಾ ಭವ್ ಬಸ್. 5000 वर्ष पहले भी गीता के भगवान ने कहा था, लाडले बच्चे, अगर श्री कृष्ण कहेंगे तो दूसरे धर्म वाले कोई सुन न सके. ಬಾಬಾ ಹೇಳ್ತಾರೆ, ಎಷ್ಟು ಸಹಜವಾಗಿ ತಿಳಿಸ್ಕೊಡ್ತೀನಿ ಮಕ್ಕಳೇ, ನನ್ನೊಬ್ಬನ ನೆನ್ಪು ಮಾಡಿ, ಮನ್ ಮನಾಭವ ಅಷ್ಟೇ ಸಾಕು. 5000 ವರ್ಷದ ಹಿಂದೆನೂ ಗೀತೆಯ ಭಗವಂತ ನಿರಾಕಾರನೇ ಹೇಳಿದರು, ನನ್ನ ಮುದ್ದಾದ ಮಕ್ಕಳೇ ಅಂತ. ಅವ್ರು ಎಲ್ಲರಿಗೂ ಹೇಳ್ಬೋದು. ಅದೇ ಏನಾದರೂ ಕೃಷ್ಣ ಹೇಳಿದರೆ ಬೇರೆ ಧರ್ಮದವ್ರು ಕೇಳಕ್ಕಂತೂ ಸಾಧ್ಯ ಇಲ್ಲ. ಭಗವಾನ್ ಕಹೆಂಗೆ ಭಿ ಸಭಿ ಕೋ ಲಗೇಗಾ, गॉड फादर हेवन स्थापन करते हैं, जिसमें फिर हम जाकर ಚಕ್ರವರ್ತಿ ರಾಜ ಬನೆಂಗೆ. ಬಾಬಾ ಹೇಳ್ತಾರೆ, ಭಗವಂತ ಅಂತ ಹೇಳಿದ್ರೆ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಹೌದು, ನಮ್ಮೆಲ್ಲರ ತಂದೆ ಹೆವೆನ್ಲಿ ಗಾಡ್ ಫಾದರ್ ಹೆವೆನ್ ಸ್ಥಾಪನೆ ಮಾಡ್ತಾರೆ ಅಂತ. ಬಾಕಿ ಬಾಬಾ ಹೇಳ್ತಾರೆ, ಯಾವುದರಲ್ಲಿ ಶ್ರೀಕೃಷ್ಣ ಹೇಳಿದ್ರೆ ಎಲ್ಲ ಧರ್ಮದವರು ಹೆಂಗೆ ಒಪ್ಕೋತಾರೆ, ಹೆಂಗೆ ಕೇಳ್ತಾರೆ. ಬಾಬೋರ್ ಬಂದು ನಮಗೆ ರಾಜಯೋಗವನ್ನು ಕಲಿಸಿ ಚಕ್ರವರ್ತಿ ರಾಜರನ್ನಾಗಿ ಮಾಡ್ತಾರೆ. इसमें कोई खर्च आदि की बात नहीं, सिर्फ सृष्टि के आदि मध्य अंत को जानना है. ಇದರಲ್ಲಿ ಏನು ಖರ್ಚಿನ ಮಾತಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ಇಲ್ಲಿ ಕೇವಲ ಈ ಜ್ಞಾನನ ಚೆನ್ನಾಗಿ ತಿಳ್ಕೋಬೇಕು, ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು. तुम बच्चों को विचार सागर मंथन करना, कर्म करते दिन रात ऐसे पुरुषार्थ करते रहो. ನಿಮ್ಮ ಮಕ್ಕಳು ವಿಚಾರ ಸಾಗರ ಮಥನ ಮಾಡಿ, ಕರ್ಮ ಮಾಡ್ತಾನೋ ಬುದ್ಧಿಯಿಂದ ವಿಚಾರ ಸಾಗರ ಮಥನ ಮಾಡಿ, ಕರ್ಮ ಮಾಡ್ತಾ ಹಗಲು ರಾತ್ರಿ ಪುರುಷಾರ್ಥ ಮಾಡ್ತಾ ಇರಿ. विचार सागर मंथन नहीं करेंगे या बाप को याद नहीं करेंगे, सिर्फ कर्म करते रहेंगे तो रात को भी वही ख्याल चलते रहेंगे. ಮಕ್ಕಳೇ, ಇಡೀ ದಿನ ಕರ್ಮದ ಜೊತೆಯಲ್ಲಿ ಕರ್ಮಯೋಗಿಯಾಗಿ ಜ್ಞಾನದ ವಿಚಾರ ಸಾಗರ ಮಥನ ಮಾಡಲ್ಲ. ನೀವು ಬಾಬೋರ ನೆನಪಲ್ಲಿ ಕರ್ಮ ಮಾಡಲ್ಲ ಅಂದರೆ ಆ ಕರ್ಮ ನಿಮಗೆ ರಾತ್ರಿ ಮಲ್ಕೊಂಡಾಗಲೂ ಅದೇ ವಿಚಾರಗಳು, ಅದೇ ಸ್ವಪ್ನಗಳು ಬರುತ್ತೆ. ಕರ್ಮ ಕಾನ್ಷಿಯಸ್ಸಲ್ಲಿ ಮಾಡ್ತೀರಿ ಅಂದರೆ ಅದು ನಿಮಗೆ ರಾತ್ರಿಯಲ್ಲೂ ಅದೇ ಯೋಚನೆಗಳು. ಮಕಾನ್ ಬನಾನೆ ವಾಲೆ ಕೋ ಮಕಾನ್ ಕಾ ಹಿ ಖ್ಯಾಲ್ ಚಲೇಗಾ, बल विचार सागर मंथन करने की रिस्पॉन्सिबिलिटी इन पर है, परंतु कहते कलश लक्ष्मी को दिया तुम लक्ष्मी बनती हो ना. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಮನೆ ಕಟ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವ ಬಗ್ಗೆ ವಿಚಾರ ಇರುತ್ತೆ? ಬರೀ ಮನೆ ಕಟ್ಟೋದ್ರ ಬಗ್ಗೆನೇ ವಿಚಾರ ನಡೆಯುತ್ತೆ. ಭಲೆ ವಿಚಾರ ಸಾಗರ ಮಥನ ಮಾಡೋ ರೆಸ್ಪಾನ್ಸಿಬಿಲಿಟಿ ಬ್ರಹ್ಮ ಬಾಬೋರ್ ಮೇಲಿದೆ. ಶಿವಬಾಬೋರ್ ವಿಚಾರ ಸಾಗರ ಮಥನ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಕಳಸ ಲಕ್ಷ್ಮಿ ಕೈಯಲ್ಲಿ ಕೊಟ್ಟಿದ್ದಾರೆ. ಅಂದರೆ ಬಾಬಾ ಹೇಳೋದು, ಜ್ಞಾನದ ಮಥನ ನಿಮ್ಮ ಮಕ್ಕಳು ಮಾಡಬೇಕು. ಹೆಂಗೆ ಬ್ರಹ್ಮ ಬಾಬೋರು ಮಾಡ್ತಾರೆ ಆ ಥರ ನಿಮಗೂ ಜ್ಞಾನದ ವಿಚಾರ ಸಾಗರ ಮಥನ ನಡಿಬೇಕು. ಇಲ್ಲ ಕರ್ಮ ಕಾನ್ಷಿಯಸ್ಸಲ್ಲಿ ನೀವು ಮಾಡ್ತೀರಿ ಅಂದರೆ ಬಾಬಾ ಹೇಳ್ತಾರೆ, ಆ ಕರ್ಮಗಳು ನಿಮಗೆ ಸತಾಯಿಸುತ್ತೆ. ಇಡೀ ರಾತ್ರಿನೂ ಅದೇ ವಿಚಾರಗಳು, ಅದೇ ಸ್ವಪ್ನಗಳು, ಅದೇ ಬರ್ತಾ ಇರುತ್ತೆ. ಅದಕ್ಕೆ ನನ್ನ ನೆನಪಲ್ಲಿದ್ದು ಜ್ಞಾನದ ಮನನ ಚಿಂತನೆ ಮಾಡ್ತಾ ಕರ್ಮ ಮಾಡಿ. अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार, गुड मॉर्निंग, नमस्ते नमस्ते ನಮಸ್ತೆ. धारणेಗೋಸ್ಕರ ಮುಖ್ಯ ಸಾರಾಂಶ, ಶ್ರೀಮತ್ ಕೋ ನೋಟ್ ಕರ್ ಪುರುಷಾರ್ಥ ಕರ್ನಾ ಹೈ. ಶ್ರೀಮತ ನೋಟ್ ಮಾಡ್ಕೊಳ್ಳಿ, ಏನೇನು ಶ್ರೀಮತ ಇದೆ ಬಾಬೋರ್ದು. ಮನಸ್ಸಿಗೆ, ಮಾತಿಗೆ, ಕರ್ಮಕ್ಕೆ, ಸಂಬಂಧಕ್ಕೆ ಎಲ್ಲದಕ್ಕೂ ಶ್ರೀಮತ ಇದೆ. ಬಾಬಾನೇ ಜೋ ಕರ್ಮ ಕರ್ಕೆ ಸಿಖಾಯ ವಹಿ ಕರ್ನೆ ಹೈ. ವಿಚಾರ ಸಾಗರ್ ಮಂಥನ್ ಕರ್ ಜ್ಞಾನ್ ಕಿ ಪಾಯಿಂಟ್ಸ್ ನಿಕಾಲ್ನಿ ಹೈ. ಬ್ರಹ್ಮ ಬಾಬೋರ್ ಏನು ಕರ್ಮವನ್ನು ಮಾಡಿ ಕಲಿಸಿದರೆ ಅದೇ ಕರ್ಮನ ಮಾಡಬೇಕು. ಫಾಲೋ ಫಾದರ್. ವಿಚಾರ ಸಾಗರ ಮಥನ ಮಾಡಿ ಜ್ಞಾನದ ಪಾಯಿಂಟ್ಸನ್ನು ತೆಗಿಬೇಕು.
ಹೆಂಗೆ ಮೊಸರು ಕಡಿದು ಬೆಣ್ಣೆ ತೆಗಿತೀವಿ ಆ ಥರ ಜ್ಞಾನದ ಮತನ ಮಾಡಿ ಅದರ ಸಾರಾಂಶವನ್ನು ಬುದ್ಧಿಯಲ್ಲಿ ತಂದ್ಕೋಬೇಕು. ಎರಡನೇದು ಅಪ್ನೆ ಆಪ್ ಸೆ ಪ್रण करना है, हम बाप की याद में ही भोजन खाएंगे, तुम्ही से बैठो तुम्ही से खाओ, ये वायदा पक्का निभाना है. ಬಾಬಾ ಹೇಳ್ತಾರೆ, ನಿಮ್ಮ ಜೊತೆ ನೀವೇ ಪ್ರತಿಜ್ಞೆ ಮಾಡ್ಕೊಳ್ಳಿ, ದೃಢ ಪ್ರತಿಜ್ಞೆ, ನಾನು ಬಾಬೋರ ನೆನಪಲ್ಲೇ ಊಟ ಮಾಡೋದು. ಊಟ ತಿಂಡಿ ಮತ್ತೊಂದು ಏನು ಸ್ವೀಕಾರ ಮಾಡ್ತೀರಿ, ಊಟ ಮಾಡೋದಷ್ಟೇ ಅಲ್ಲ, ಫಸ್ಟು ಭೋಗ ಇಡೋದು, ಆಮೇಲೆ ಬಾಬೋರ ನೆನಪಲ್ಲಿ ಊಟ ಮಾಡೋದು. ನಿನ್ನ ಜೊತೆನೇ ಕುತ್ಕೋತೀನಿ, ನಿನ್ನ ಜೊತೆನೇ ನಡೀತೀನಿ, ನಿನ್ನ ಜೊತೆನೇ ಊಟ ಮಾಡ್ತೀನಿ, ಏನು ವಾಯ್ದೆ ಮಾಡಿದಿರಿ ಪಕ್ಕ ಅದನ್ನು ನಿಭಾಯಿಸಬೇಕು. वरदाना कर्म और संबंध दोनों में स्वार्थ भाव से मुक्त रहने वाले बाप समान कर्मातीत भव. ಕರ್ಮ ಹಾಗೂ ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಿರವರೇ ತಂದೆ ಸಮಾನ ಕರ್ಮಾತೀತ ಭವ. ಕರ್ಮ ಆಗಲಿ ಸಂಬಂಧ ಆಗಲಿ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಿರವರೇ ತಂದೆ ಸಮಾನ ಕರ್ಮಾತೀತ ಭವ. आप बच्चों की सेवा है सबको मुक्त बनाने की, तो औरों को मुक्त बनाते स्वयं को बंधन में बांध नहीं देना. ನಿಮ್ಮ ಮಕ್ಕಳ ಸೇವೆ ಏನು, ನಿಮ್ಮ ಕರ್ತವ್ಯ ಏನು, ಬೇರೆಯವರು ಎಲ್ಲರನ್ನೂ ಮುಕ್ತ ಮಾಡೋದು, ಬಂಧನಗಳಿಂದ ಮುಕ್ತ ಮಾಡೋದು. ಬೇರೆಯವರನ್ನು ಮುಕ್ತ ಮಾಡೋ ನೀವು ನಿಮ್ಮನ್ನು ನೀವೇ ಬಂಧನದಲ್ಲಿ ಬಂಧಿಸ್ಕೊಳ್ಬಾರ್ದು. जब हद के मेरे मेरे से मुक्त होंगे तब ಅವ್ಯಕ್ತ ಸ್ಥಿತಿ का ಅನುಭವ कर सकेंगे. ಯಾವಾಗ ಹದ್ದಿನ ಏನು ಸ್ಥೂಲ ಇದೆ ಲಿಮಿಟೇಷನ್, ಬಾಬಾ ಹೇಳ್ತೀರಾ ಎಲ್ಲ ನಂದು ನಂದು ಅನ್ನೋದ್ರಿಂದ ಮುಕ್ತ ಆದ್ರೇ ನೀವು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡೋಕ್ಕೆ ಸಾಧ್ಯ. जो बच्चे लौकिक और अलौकिक कर्म और संबंध दोनों में स्वार्थ भाव से मुक्त है वही बाप समान कर्मातीत ಸ್ಥಿತಿ का ಅನುಭವ कर सकते हैं. ಯಾವ ಮಕ್ಕಳು ಲೌಕಿಕ ಅಲೌಕಿಕ ಕರ್ಮ ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವದಿಂದ ಮುಕ್ತರಾಗಿರ್ತಾರೆ ಅವರೇ ತಂದೆ ಸಮಾನ कर्मातीत ಸ್ಥಿತಿಯ ಅನುಭವ ಮಾಡೋಕ್ಕೆ ಸಾಧ್ಯ. तो चेक करो कहाँ तक कर्म के बंधन से न्यारे बने हैं. ಈಗ ನೀವೇ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ನಾನು ಎಷ್ಟರ ಮಟ್ಟಿಗೆ ಕರ್ಮ ಬಂಧನದಿಂದ ದೂರ ಇದ್ದೀನಿ, ನ್ಯಾರ ಇದ್ದೀನಿ. ವ್ಯರ್ಥ ಸ್ವಭಾವ ಸಂಸ್ಕಾರಕ್ಕೆ ವಶ ಹೋನೆ ಸೆ ಮುಕ್ತ. ವ್ಯರ್ಥ ಸ್ವಭಾವ ಸಂಸ್ಕಾರಗಳಿಗೆ ವಶ ಆಗೋದ್ರಿಂದ ಮುಕ್ತ. ಇದನ್ನು ಚೆಕ್ ಮಾಡ್ಕೊಳ್ಳಿ, ನಾನು ಕರ್ಮ ಬಂಧನದಿಂದ ಎಷ್ಟು ನ್ಯಾರ ಇದ್ದೀನಿ, ವ್ಯರ್ಥ ಸ್ವಭಾವ ಸಂಸ್ಕಾರ ವಶದಿಂದ ಎಷ್ಟು ಮುಕ್ತವಾಗಿದ್ದೀನಿ. ಏಕೆಂದರೆ ಬೇರೆಯವರಿಗೆ ಮುಕ್ತಿ ಕೊಡೋ ಸೇವೆ ಮಾಡಬೇಕಾಗಿರೋ ನೀವು, ಬಾಬಾ ಹೇಳ್ತಾರೆ ನಿಮ್ಮನ್ನು ನೀವು ಯಾವುದೇ ಬಂಧನದಲ್ಲೂ ಬಂಧಿಸ್ಕೋಬೇಡಿ. ಕರ್ಮ ಬಂಧನ ಇರ್ಬೋದು ಅಥವಾ ಸಂಬಂಧಗಳ ಬಂಧನ ಇರ್ಬೋದು, ಎರಡರಲ್ಲೂ ಸ್ವಾರ್ಥ ಭಾವ ಏನಿದೆ ಅದರಿಂದ ಮುಕ್ತರಾಗಿ ಆವಾಗಲೇ ನೀವು ತಂದೆ ಸಮಾನ ಕರ್ಮಾತೀತರಾಗಲಿಕ್ಕೆ ಸಾಧ್ಯ. ಸ್ಲೋಗನ್ जो सरल चित्त और सहज स्वभाव वाले हैं वही सहज योगी ಭೋಲಾನಾಥ್ ಕೆ ಪ್ರಿಯ ಹೇ. ಯಾರು ಸರಳ ಚಿತ್ತರು ಹಾಗೂ ಸಹಜ ಸ್ವಭಾವದವರು ಅವರೇ ಸಹಜ ಯೋಗಿಗಳು ಮತ್ತು ಅವರೇ ಭೋಲಾನಾಥನಿಗೂ ಪ್ರಿಯರು. ಯಾರು ಪ್ರಿಯರು? ಯಾರು ಸರಳ ಚಿತ್ತರು ಸಹಜ ಸ್ವಭಾವದವರು ಅವರೇ ಸಹಜ ಯೋಗಿಗಳು, ಅವರೇ ಭೋಲಾನಾಥನಿಗೂ ಪ್ರಿಯರು. ಬಾಬುವರೆಷ್ಟು ಅದ್ಭುತ ರಹಸ್ಯಗಳನ್ನು ಹೇಳ್ತಾರೆ. ನೀವು ಬಂದಿದ್ದೀರಿ ಬಾಬುವ್ರ ಹತ್ರ ಸೌಭಾಗ್ಯವನ್ನು ಮಾಡ್ಕೊಳ್ಳೋಕ್ಕೆ ಸರಿ, ಆದರೆ ಪರಮ ಸೌಭಾಗ್ಯಶಾಲಿ ಮಕ್ಕಳು ಯಾರು ಅಂದರೆ ಯಾರ್ದನ್ನು ಬಾಬುವರು ಸ್ವೀಕಾರ ಮಾಡ್ತಾರೆ, ಯಾರ ಸೇವೆನ ಬಾಬುವ್ರು ಸ್ವೀಕಾರ ಮಾಡ್ತಾರೆ. ಯಾವುದೇ ಮಾತಿರ್ಬೋದು ನೋಡಿ, ಯಾರದಾದರೂ ಆತಿಥ್ಯ ಸ್ವೀಕಾರ ಮಾಡ್ತಾರೆ ಅಂದರೆ ಬಂದು ಅವರು ತಮ್ಮನ್ನು ಧನ್ಯರು ಅಂತ ತಿಳ್ಕೊತಾರೆ. ಹಾಗೆ ಬಾಬುವ್ರು ನಮ್ಮದು ಸ್ವೀಕಾರ ಮಾಡ್ತಾರೆ ಅಂದರೆ ಅವರೇ ಸೌಭಾಗ್ಯಶಾಲಿಗಳು, ಪರಮ ಸೌಭಾಗ್ಯಶಾಲಿಗಳು. ಯಾರ್ದು ಸ್ವೀಕಾರ ಮಾಡಲ್ಲ ಅವರು ದುರ್ಭಾಗ್ಯಶಾಲಿಗಳು. ಮುಖ್ಯವಾದ ಮಾತು, ಬಾಬುವ್ರ ನೆನಪಲ್ಲಿ ಅಡುಗೆ ಮಾಡಿ ಬಾಬುವರಿಗೆ ಭೋಗ ಇಟ್ಟು
ಬಾಬೋರ ನೆನಪಲ್ಲಿ ಊಟ ಮಾಡಿ. ಬಾಕಿ ಬಾಬೋರಿಗೆ ಭೋಗ ಇಡದೆ ಬಾಬೋರನ್ನು ಮರೆತು ಊಟ ಮಾಡ್ತೀರಿ ಅಂದರೆ ಬಾಬಾ ಕೇಳ್ತಾರೆ, ನಾಚಿಕೆ ಆದರೂ ಆಗೋದಿಲ್ವ ನಿಮಗೆ? ಇವತ್ತಿಂದ ಪಕ್ಕಾ ಪ್ರತಿಜ್ಞೆ ಮಾಡ್ಕೊಳ್ಳಿ, ನಾನು ಬಾಬೋರ ನೆನಪಲ್ಲಿ ಊಟ ಮಾಡ್ತೀನಿ, ಬಾಬೋರ ಭೋಗ ಇಡ್ತೀನಿ. ಏಕೆಂದರೆ ನೆನಪು ಮಾಡಿದಾಗ ಮಾತ್ರ ಬಾಬೋರು ಊಟ ಮಾಡೋದು. ನೀವು ಮರೆತ್ರಿ ಮಾಯೆ ಊಟ ಮಾಡುತ್ತೆ, ಮಾಯೆ ಬಲವಾನ್ ಆಗಿಬಿಡುತ್ತೆ. ಮಾಯೆನ ನೀವೇ ಬೆಳೆಸ್ಬಿಟ್ಟು ಮಾಯೆ ನಿಮಗೆ ಮತ್ತೆ ತಿರುಗಿ ಬೀಳುತ್ತೆ, ನಿಮ್ಮ ಜೊತೆ ಯುದ್ಧ ಮಾಡಿ ನಿಮ್ಮನ್ನು ಸೋಲಿಸುತ್ತೆ. ಮಕ್ಕಳೇ, ಇದೇ ನೀವು ಮಾಡೋ ಒಂದು ತಪ್ಪನ್ನು ತಿದ್ಕೊಳ್ಳಿ. ಈ ತಪ್ಪಿನ ಕಾರಣನೇ ಮಾಯೆ ಬಲವಾನ್ ಆಗ್ತಾ ಇದೆ. ಅದು ಬಾಬೋರ ಶ್ರೀಮತಗಳೇನು ಅದನ್ನು ಚೆನ್ನಾಗಿ ನೋಟ್ ಮಾಡಿಕೊಂಡು ಅದರಂತೆ ನಡೀರಿ. ಇಡೀ ದಿನ ಕರ್ಮದಲ್ಲೂ ಬಾಬೋರ ನೆನಪಿಂದ ಮಾಡ್ತೀರಿ. ಮತ್ತು ಯಾವಾಗ ನಿಮ್ಮ ಮಕ್ಕಳು ವಿಚಾರ ಸಾಗರ ಮತನ ಮಾಡ್ತೀರಿ, ಥರ ಇಂದ್ರಿಯಗಳನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಿರೋ, ಆವಾಗ ರಾತ್ರಿ ಇದೆಲ್ಲ ಸಂಕಲ್ಪಗಳು ಬರಲ್ಲ, ಯೋಗ ನಿಮಗೆ ಸಹಜ ಆಗುತ್ತೆ. ಓಂ ಶಾಂತಿ.